ಬೀಳ್ಕೊಡುಗೆ ಈ ಒಂದು ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಮೊದಲಾಗಿ ನಮ್ಮೆಲ್ಲರನ್ನ ನನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾಗಿರುವಂತ ರಾಜೇಶ್ವರಿ ವಿಶಾಲಾಕ್ಷಿ ಅವರು ವಹಿಸಲಿದ್ದಾರೆ. ಅವರನ್ನ ಜೋರದ ಚಪ್ಪಾಳೆ ಮೂಲಕ ಸ್ವಾಗತಿಸಲು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತಿದ್ದಾರೆ. ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದು ಒಂದು ಅಭಿನಂದನಾ ಸ್ವೀಕರಣ ಮಾಡಲಿಕ್ಕೆ ಇರುವಂತಹ ನಮ್ಮ ಅಚ್ಚುಮೆಚ್ಚಿನ PDO ಪಂಚಾಯತ್ ಗ್ರಾಮಾಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀಯುತ ರವೀಂದ್ರ ರಾಜ್ ನಾಯ್ಕ್ ಇವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸಲು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ತಮ್ಮ ಎಲ್ಲ ಕಾರ್ಯಗಳಿಗೆ ಅವರಿಗೆ ಸಹಾಯವನ್ನು ನೀಡುತ್ತಾ ಅರ್ಧಾಂಗಿಯಾಗಿ ಒಂದು ಜೀವನದಲ್ಲಿ ಕೂಡ ಎಲ್ಲದಕ್ಕೂ ಸಹಕಾರ ಕೊಟ್ಟಂತ ಅವರ ಮಡದಿಯಾದ ಧರ್ಮಪತ್ನಿಯಾದಂತ ಮಮತಾ ರವೀಂದ್ರ ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಂಡಿದ್ದೇನೆ. ಅದೇ ರೀತಿ ಈ ಸಮಾರಂಭಕ್ಕೆ ಅತಿಥಿಗಳಾಗಿ ಮುನ್ನೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಮಹಾಬಲ ದೇಪಲಿಮಾರ್ ಇದ್ದಾರೆ. ಇವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸಿ ಇವರು ಕೂಡ ವೇದಿಕೆಯಲ್ಲಿ ಬರ್ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿರುವಂತಹ ಮುನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ವಿಲ್ಫ್ರೆಡ್ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಹೃದಯಪೂರ್ವಕ ಸ್ವಾಗತಿಸಿ ಅವರು ಕೂಡ ವೇದಿಕೆ ಅಲಂಕರಿಸಬೇಕಾಗಿ. ಇನ್ನೋರ್ವ ಅತಿಥಿಯಾಗಿ ಮುನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ರಾಜೇಶ್ವರಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತ ಅವರು ಕೂಡ ವೇದಿಕೆ ಅಲಂಕರಿಸಬೇಕಾಗಿ ವಿನಂತಿಸುತ್ತಾರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಪ್ರಾರ್ಥನೆಯನ್ನ ಪುಷ್ಪ ಮತ್ತು ಸುರೇಖ ಇವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತೇವೆ. ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾನಾಯಕ ದೇವ ವಿನಾಯಕ ವಿದ್ಯಾನಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಇಡೀ ಮುನ್ನೂರು ಗ್ರಾಮ ಪಂಚಾಯತ್ ಮಕ್ಕಳು ಒಂದು ವಿಶಿಷ್ಟವಾಗಿ ಹೆಚ್ಚಿನ ಕಾರ್ಯಕ್ರಮ ಮಾಡಿ ನಾವು ಮಾತೆಲ್ಲ ಮೂರು ಸೇರಿದ ಈ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ ಕಳೆದ ಹಲವಾರು ವರ್ಷಗಳಲ್ಲಿ ಪ್ರತಿ ಗ್ರಾಮದ ಪ್ರತಿ ಊರಿ ವ್ಯಕ್ತಿನ ಕೇಳ ಪರಿಚಿತರ ಹೆಚ್ಚಿನ ನಮ್ಮ ಅಭಿವೃದ್ಧಿ ಅಧಿಕಾರಿ ಹೆಚ್ಚಿನ ರವೀಂದ್ರ ನಾಯಕ್ ಮೇರೆಗೆ ಬೀಳ್ಕೊಡುಗೆ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡೋಣ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವ ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷರಾಗಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಶ್ರೀಮತಿ ವಿಶಾಲಾಕ್ಷಿ ಮೇರೆಗೆ ಈಗ ಮಾಧ್ಯಮ ಪರವಾದ ಸ್ವಾಗತ ಬಂದಿದ್ದಾರೆ. ಅದಕ್ಕೆ ನಮ್ಮ ಶ್ರೀಮತಿ ಪುಷ್ಪಲತಾಕ್ಷ ಮೇರೆ ಹೂಗುಚ್ಚಗಳು ಸ್ವಾಗತ ಮಾಡಿಕೊಡುವಂತ ಕೇಳೋಣ. ಅಂಚೆನೆ ನಮ್ಮ ಇಂಥ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ನಮ್ಮ ಮಾತೆಲ್ಲ ಪ್ರೀತಿದ
ಬಹುಶಃ ರಾಜೀವ್ ರವೀಂದ್ರ ನಾಯ್ಕ ಪಟ್ಟ ನಮ್ಮ ಗ್ರಾಮ ಪಂಚಾಯತ್ ಒಂದು ಚುನಾಯಿತ ಪ್ರತಿನಿಧಿಗಳು ಹೆಚ್ಚ ಜನಗಳಿಗೆ ಒಂದು ನಿತ್ಯ ಪರಿಚಿತ ವ್ಯಕ್ತಿ ನಚ್ಚಿನ ಆ ಮುಖಾಂತರ ಜನಗಳಿಗೆ ನಿರಂತರమైన ಸಂಪರ್ಕ ಸಂಬಂಧ ಹೊಂದಿತ್ತು ನಚ್ಚಿನ ಒಂದು ಮಾತ್ರ ಜನಗಳಿಗೆ ಒಂದು ಪ್ರೀತಿದ ವ್ಯಕ್ತಿ ನಚ್ಚಿನ ರವೀಂದ್ರ ನಾಯ್ಕರಿಗೆ ನಮ್ಮ ಅಭಿನಂದನೆ ಬಂದಲ್ಲ. ರವೀಂದ್ರ ನಾಯ್ಕ ಕೊಂಡ ಪಂಡಗೆ ಪ್ರತಿ ಒರಿಯಾಗ ದಯಪಡ ಮುನ್ನೂರು ಗ್ರಾಮ ಪಂಚಾಯತ್ ಕಚೇರಿ ನಮ್ಮ ಒಂದು ಎಡ್ಡೆಸ್ ಕೊಡ್ತಾ ಇದ್ರ ಜನಸ್ನೇಹಿ ಪಟ್ಟ ಜನಸ್ನೇಹಿ ಪಟ್ಟ ಜನಕ್ಕೆ ವ್ಯಾಪಾರ ಮಿತ್ರನ ರೀತಿ ವ್ಯವಹರಿಸಿ ಏನೇ ಬರ್ತದಲ್ಲ ಒವೇ ಕೆಲಸಕ್ಕೆ ಬರ್ತದಲ್ಲ ಅವಕ್ಕೆ ಕಾನೂನದ ಅಡೆ ತುಚ್ಕೋಬತ್ತೆ ಹಾಗೆ ಒವೇ ಕೆಲಸಕ್ಕೆ ಕಾಲಿಗೆ ವ್ಯವಸ್ಥೆ ಮಾಡ್ಕೊಳ್ತಿದ್ದಲ್ಲ ಖಂಡಿತವಾದ ರವೀಂದ್ರ ನಾಯ್ಕ ದಯಪಡ ಅಭಿವೃದ್ಧಿ ಅಧಿಕಾರಿ ಪಟ್ಟ ಸಾಮಾನ್ಯವಾದ ಏನಾದರೂ ಪಟ್ಟ ಅಧಿಕಾರಿ ಪಟ್ಟ ಜನಗಳ ನಡುವೆ ಅಂತರ ಆ ಅಂತರ ಮಾತ್ರ ಇರ್ತದೆ ಒಂದು ಜನಗಳೊಟ್ಟಿಗೆ ಜನಸ್ನೇಹಿಯಾಗಿ ವ್ಯವಹರಿಸಿದ ನಮ್ಮ ಅಧಿಕಾರಿ ಬಹುಶಃ ಮಾತ್ರ ನಂಗೆ ಸಾಮಾನ್ಯವಾದ ಈಗಲೇ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಚುನಾವಣೆ ಪ್ರಥಮವಾದ ಈ ಪಂಚಾಯತ್ ಪ್ರವೇಶ ಮಾಡುವಾಗ ಖಂಡಿತವಾದ ಈಗಲೇ ಒಂದು ಆತಂಕ ಒಂದು ಭಯ ಒಂದು ಆಸೆಗಳು ಕನಸು ಮಾತೊಟ್ಟು ಆ ಹೊರತುಡು ಈಗ ಹೊಸ ಮೆಂಬರ್ ಬಂದ ಒವೇ ಒಂದು ಗೊತ್ತಾಗೋದಿಲ್ಲ ಕರೆ ನಾನು 2 ವರ್ಷ ನಿರಂತರವಾದ ಈಗ ಹೊಸ ಮೆಂಬರ್ ಈಗ ಬೇರೆ ಊರ ಅಡ್ಡಿ ಆಗೋದಕ್ಕ ಕಾನೂನದ ಒಳಗಾಗೋದಿಲ್ಲ ಕೆಲವೊಂದ್ಸರಿ ಬೇರೆ ಆಯ್ತಿಲ್ಲ ಕೆಲವೊಂದ್ಸರಿ ಬೇರೆ 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 ಕಾರಣಕ್ಕೆ ಒಂದು ನೀತಿ ತಗೊಳ್ಳೋದಿಲ್ಲ ಬೇರೆ ಬೇರೆ ಕಾರಣಗಳು ಕೆಲಸ ಆಯ್ತಿಲ್ಲ ಭವಿಷ್ಯದ ದಿನ ಟೈಮ್ ಮಲ್ಪುಗ ಹೆಚ್ಚಿನ ಧೈರ್ಯ ಕೊಟ್ಟು ಖಂಡಿತವಾದ ಹೆಂಗೆ ಗೆಡ್ಡೆ ಒಂದು ಹಲವಾರು ಹೊಸ ಮೆಂಬರ್ಗಳಿಗೆ ಒಂದು ಹಿರಿಯ ಸದಸ್ಯರಾಗಿ ರೀತಿ ಒಟ್ಟು ವ್ಯವಹರಿಸಿದ ಭಾರಿ ಎಲ್ಲ ಸಹಕಾರ ಕೊಡ್ತೀನಿ ಎರಡು ಬಂಡ ಸಿಬ್ಬಂದಿ ಜೊತೆ ಆದುಕೊಳ್ಳಿ ಪಂಚಾಯತ್ ಮೆಂಬರ್ ಜೊತೆ ಆದುಕೊಳ್ಳಿ ಅಧ್ಯಕ್ಷರು ಉಪಾಧ್ಯಕ್ಷರ ಜೊತೆ ಆದುಕೊಳ್ಳಿ ಈ ಗ್ರಾಮಸ್ಥರ ಜೊತೆ ಆದುಕೊಳ್ಳಿ ಪ್ರತಿ ಒರಿಯರ ಬಾರಿ ಎಡ್ಡೆ ಒಡನಾಟ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಮಲ್ಲ ಕೊಡುಗೆ ನಚ್ಚಿನ ಶ್ರೀಯುತ ರವೀಂದ್ರ ರಾಜೀವ್ ನಾಯ್ಕ ಬೇರೆಗೆ ಈಗ ಮಾತಿನ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬೇರೆಗೆ ನಮ್ಮ ಪಂಚಾಯತ್ ಸದಸ್ಯರ ನೆಚ್ಚಿನ ಸನ್ಮಾನ್ಯ ಕಿರಣ್ ಶೆಟ್ಟಿ ಬೇರೆ ಹೂ ಕೊಟ್ಟು ಸ್ವಾಗತ ಮಾಡ್ಕೊಳ್ಬಾರ್ದು ಕೇಳೋದು. ಅದೇ ರೀತಿ ಅರ್ನ ಧರ್ಮಪತ್ನಿ ಅರ್ನ ಖಾಸಗಿ ಜೀವನ ದಿನನಿತ್ಯ ಬೆಂಗಳೂರು ಮಾತು ನಚ್ಚಿನ ಶ್ರೀಮತಿ ಮಮತಾ ಮೇರೆಗೆ ಈಗ ಮಾತಿನ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಮೇರೆಗೆ ನಮ್ಮ ಲೆಕ್ಕ ಸಂಯೋಜಕ ಹೆಚ್ಚಿನ ರಾಧಾ ಮೇಡಮ್ ಬೇರೆ ಹೂ ಕೊಟ್ಟು ಸ್ವಾಗತ ಮಾಡ್ಕೊಡ್ಬಂದ್ರೆ ಕೇಳೋದು. ಅಂತೆಯೇ ನಮ್ಮ ಮಾತೆಗಳ ಚಿರಪರಿಚಿತರು ಜನರೊಟ್ಟಿಗೆ ನಿರಂತರವಾದ ಸಂಬಂಧ ಜೀವನಕ್ಕೆ ನಚ್ಚಿನ ನಮ್ಮ ಮಾಜಿ ಅಧ್ಯಕ್ಷರ ಹೆಚ್ಚಿನ ಡಿಸೋಸ ವೇದಿಕೆಗಳು ಅದರಲ್ಲಿ ಈಗ ಮಾತಿನ ಪರವಾದ ಸ್ವಾಗತ ಮಾಡ್ತಾರೆ. ಮೇರೆಗೆ ನಮ್ಮ ಹಿರಿಯ ಸದಸ್ಯರ ಹೆಚ್ಚಿನ ಅಸರಪ್ಪ ಬೇರೆ ಹೂ ಸ್ವಾಗತ ಮಾಡ್ಕೊಂಡು ಕೇಳೋದು. ಅಂತೆಯೇ ನಮ್ಮ ಮಾಜಿ ಉಪಾಧ್ಯಕ್ಷರ ಹೆಚ್ಚಿನ ಶ್ರೀಮತಿ ರಾಜೇಶ್ವರಿ ನಮ್ಮೊಟ್ಟಿಗೆ ಅರೆಲ್ಲ ಈಗ ಮಾತುಗಳ ಪರವಾದ ಸ್ವಾಗತ ಮಾಡ್ತಾರೆ. ಅರೆಗೆ ನಮ್ಮ ಪಂಚಾಯತ್ ಸದಸ್ಯರ ಹೆಚ್ಚಿನ ಚಂದ್ರಕಾಲ ಮೇಲೆ ಹೂ ಕೊಟ್ಟು ಸ್ವಾಗತ ಮಾಡ್ಕೊಂಡು ಬರ್ತಾರೆ ಕೇಳೋದಿಲ್ಲ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಒಟ್ಟಿಗೆ ನಿರಂತರವಾದ ಸಂಬಂಧ ನಿಬಂಧನೆ ನಚ್ಚಿನ ಶ್ರೀಮತಿ ಧನಲಕ್ಷ್ಮಿ ಕಟ್ಟಿ ನಮ್ಮೊಟ್ಟಿಗೆ ಅದೆಲ್ಲ ಸ್ವಾಗತ ಮಾಡ್ತಾರೆ. ಅಂತೆಯೇ ಮಾಜಿ ತಾಲೂಕಿನ ಸದಸ್ಯರ ಉಸ್ಮಾನಿಸೋದ ಅದೆಲ್ಲ ಸ್ವಾಗತ ಮಾಡ್ತಾರೆ. ಮಾಜಿ ಪಂಚಾಯತ್ ಉಪಾಧ್ಯಕ್ಷರ ಹೆಚ್ಚಿನ ಹರೀಶ್ ಮಂಡಲ ಅದೆಲ್ಲ ಸ್ವಾಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಗಿರೀಶ್ ಕೋಟ ಭಾಸ್ಕರ್ ನಮ್ಮ ಇಸ್ಮಾಯಿಲ್ ಅಂತೆಯೇ ನಮ್ಮ ಮಾಜಿ ಅಧ್ಯಕ್ಷರ ಹೆಚ್ಚಿನ ರೂಪಾ ಶೆಟ್ಟಿ ಅದೆಲ್ಲ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಮಾಜಿ ಅಧ್ಯಕ್ಷರ ಹೆಚ್ಚಿನ ಐಸರ್ ಮುಲ್ಲರು ಐಡಾರ್ ಮುಲ್ಲರು ಪಕ್ಕ ಭಾಸ್ಕರ್ ಪುತ್ತರ್ ಅಂತೆಯೇ ಹಲವಾರು ಪಂಚಾಯತ್ ಸದಸ್ಯರ ಪಕ್ಕ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ದಯಮಾಡಿ ಮುನ್ನೂರು ಗ್ರಾಮ ಪಂಚಾಯತ್ ಪ್ರತಿ ಒಂದು ಕಾರ್ಯಕ್ರಮದ ಬಿರೋಡು మరి మళ్ళా సహకార వచ్చినప్పుడు అంగన్వాడీ కార్యకర్తలు అక్కడ మాత్రం స్వాగతం ఉంటుంది. అంటే ఆశా కార్యకర్తలు లేదు అమ్మ గౌరవాన్విత మాత పంచాయతీ సదస్యులకు లేదు పంపోపరేటర్లకు లేదు పెద్ద పెద్ద ರೀತಿಯಲ್ಲಿ ಪಂಚಾಯತ್ ಮಟ್ಟಿಗೆ ಸಹಕಾರ ಹೊಂದಿನ ಮಾತನ್ನ ಸ್ವಾಗತ ದೊಡ್ಡಿಗೆ ನಮ್ಮ ಪಂಚಾಯತ್ ಕಾರ್ಯದರ್ಶಿ ಹೆಚ್ಚಿನ ಶ್ರೀಮತಿ ಶಾಂತಿ ಮೇಡಮ್ లేదు ఒక ನಮ್ಮ ಪಂಚಾಯತ್ ಸಿಬ್ಬಂದಿಗಳು లేదు. ಅದೇ ರೀತಿ ನಮ್ಮ ಎನ್ಬಿಕೆ ನಮ್ಮ ಟುಗುಲೇರು
ಸಾರ್ವಜನಿಕ ಬಂಧುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವುದು ನನ್ನ ಮಾತೆಯನ್ನು ಸ್ವಾಗತ ಬಯಸುವುದು. ಈ ಕಾರ್ಯಕ್ರಮವನ್ನು ನಮ್ಮ ನಾಯಕರಿಗೆ ಮುಂದುವರಿಸುವುದು ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಛಾಯಾಗ್ರಾಹಕರಿದ್ದಾರೆ. ಸೊ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಹೆಸರು ಬಿಟ್ಟುವುದರಲ್ಲಿ ಎಲ್ಲರೂ ಕೂಡ ನಮ್ಮವರೇ. ಸೊ ನಮ್ಮ ಎಲ್ಲರನ್ನ ಕೂಡ ನಾನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕವಾಗಿ ನಜೀರ್ ಇವರು ಮಾತಾಡಬೇಕಾಗಿ ವಿನಂತಿಸ್ತಾರೆ. ಸಿರಾಜ್ ಅವರು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾರೆ. ಹಸಿರಾಗಿದ್ದ ಹಿರಿಯರೇ, ಅದೇ ರೀತಿ ಬಂಧುಗಳೇ, ನಾವು ಇವತ್ತು 300 ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ಸಿಬ್ಬಂದಿ ವರ್ಗಗಳ ಹಾಗೂ ಮಾಜಿ ಸದಸ್ಯರ ಸಂಪೂರ್ಣ ಸಹಕಾರದಿಂದ ನಮ್ಮ ಪಂಚಾಯತಿಗೆ ಸುದೀರ್ಘವಾದ 5 ವರ್ಷ 4 ತಿಂಗಳ ಕಾಲ ಜನಸ್ನೇಹಿ ಅಧಿಕಾರಿಯಾಗಿ ಸ್ವಾಭಿಮಾನದಿಂದ ನಮ್ಮ ಗ್ರಾಮಕ್ಕೆ ಒಂದು ನಮ್ಮ ಗ್ರಾಮದ ಹೆಸರನ್ನು ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಒಂದು ಉನ್ನತ ಅಧಿಕಾರಿಗೆ ಇವತ್ತು ನಾವು ಅಭಿನಂದನಾ ಕಾರ್ಯಕ್ರಮವು ನಡೆಸಿರುವುದು ನಮಗೆ ತುಂಬಾ ಸಂತೋಷದ ಕಾರ್ಯವಾಗಿದೆ. ಅದೇ ರೀತಿ ಅಂತಹ ಒಂದು ಉನ್ನತ ಮಟ್ಟದ ಜನಸ್ನೇಹಿ ಅಧಿಕಾರಿಯನ್ನು ನಾವು ಇವತ್ತು ನಮ್ಮ ಆಡಳಿತಾತ್ಮಕವಾಗಿ ಅವರನ್ನು ಬೀಳ್ಕೊಡುವ ಈ ಒಂದು ಸಂದರ್ಭ ನಮಗೆ ತುಂಬಾ ದುಃಖಕರವಾದ ಈ ಒಂದು ದಿನ ಎಂದು ನನಗೆ ಅನಿಸುತ್ತಿದೆ. ತಾವುಗಳು ನಮಗೆ ಈ 300 ಗ್ರಾಮಕ್ಕೆ ಹುಟ್ಟಿ ಬೆಳೆದ ಪುತ್ರನಲ್ಲದಿದ್ದರೂ ತನ್ನ ಸ್ವಂತ ಗ್ರಾಮವೆಂದೆನಿಸಿಕೊಂಡು ನಮ್ಮ ಇಡೀ ರಾಜ್ಯದಲ್ಲಿ 5 ಬಾರಿ ನಮಗೆ ಪ್ರಶಸ್ತಿಯನ್ನು ಪಡೆಯಲು ತಾವುಗಳು ನಮಗೆ ಉತ್ತಮ ಸೇವೆ ಸಲ್ಲಿಸಿದ್ದೀರಿ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲೂ ನಮ್ಮ ಗ್ರಾಮವನ್ನು ಹೆಸರುವಾಸಿಯನ್ನಾಗಿ ಮಾಡಲು ತಮ್ಮ ಸೇವೆಗೆ ನಾವು ಸದಾ ಚಿರಣಿಯಾಗಿದ್ದೇವೆ. ತಾವುಗಳು ಕರ್ತವ್ಯದ ಸಮಯದಲ್ಲಿ ಒಂದಲ್ಪ ಸಮಯದ ನಿಗದಿಯ ಈಗಿನ ಸಮಯದಲ್ಲಿ ಅಧಿಕಾರಿಗಳು ಅವರ ಸಮಯ ನಿಗದಿಪಡಿಸಿದ ಸಮಯದಲ್ಲಿ ಮಾತ್ರವೇ ಕೆಲಸ ಕಾರ್ಯಗಳನ್ನು ನಡೆಸುತ್ತಾರೆ. ತಾವುಗಳು ತಮ್ಮ ಜೀವನದ ಕುಟುಂಬ ಜೊತೆ ಒಂದು ಕಳೆಯುವಂತಹ ಆ ಸಮಯವನ್ನು ಕೂಡ ನಮ್ಮ ಗ್ರಾಮದ ಏಳಿಗೆಗಾಗಿ ನಮ್ಮ ಗ್ರಾಮದ ಉನ್ನತಿಗಾಗಿ ಶ್ರಮಿಸಿದ್ದೀರಿ. ನಾವು ನಿಮಗೆ ಋಣಿಯಾಗಿದ್ದೇವೆ. ತಾವುಗಳು ಈ ಮೊದಲು ದೇಶದ ಗಡಿ ಕಾಯುವಲ್ಲಿ ಸುಮಾರು 20 ವರ್ಷ ಸೇವೆ ಸಲ್ಲಿಸಿ ಇದೀಗ ನಮ್ಮ ಗ್ರಾಮವನ್ನು ಸದಾ ಗ್ರಾಮದ ಬಂಟನಾಗಿ ನೀವು ನಮ್ಮನ್ನು ನಮ್ಮ ಗ್ರಾಮದ ಹೆಸರನ್ನು ಅರಾಜಕ ಮಾಡಿದ ನಿಮಗೆ ನಾವು ಋಣಿಯಾಗಿದ್ದೇವೆ. ತಾವುಗಳು ನಮ್ಮ ಗ್ರಾಮ ನಾನು ಸದಸ್ಯನಾಗಿ ಬಂದಂತಹ ನಾನು ನಮ್ಮ ಗ್ರಾಮದಲ್ಲಿ 4-5 ರಾಷ್ಟ್ರೀಯ ಪಕ್ಷಗಳ ಒಂದು ಅಭ್ಯರ್ಥಿಗಳು ಇರುವಂತಹ ಒಂದು ಸನ್ನಿವೇಶದಲ್ಲಿ ತಾವುಗಳು ನಮಗೆ ತಾವು ಯಾವ ಪಕ್ಷವನ್ನು ಬೆಂಬಲಿಸುತ್ತೀರಿ ಎನ್ನುವುದೇ ನಮಗೆ ಇನ್ನೂ ಪ್ರಸ್ತಾಪಿತವಾಗಿರುವುದೇ ತಮ್ಮ ಒಂದು ಅತ್ಯಮೂಲ್ಯ ಒಂದು ಸೇವೆ. ಇದುವರೆಗೂ ನಮಗೆ ತಾವುಗಳು ಯಾವ ಪಕ್ಷವನ್ನು ಅವಲಂಬಿಸಿದ್ದೀರಿ ಎನ್ನುವುದೇ ನಮಗೆ ಇನ್ನೂ ಅರಿವೇ ಇಲ್ಲ. ತಮ್ಮ ಹೆಸರಿನಲ್ಲಿ ರವೀಂದ್ರ ರಾಜೀವ್ ನಾಯಕ್ ಎಂಬ ಹೆಸರು ಇರುವುದರಿಂದ ಮಾತ್ರ ನಮಗೆ ತಮ್ಮ ಜಾತಿ ಯಾವುದು ತಮ್ಮ ಧರ್ಮ ಯಾವುದು ಎಂದು ನಮಗೆ ಗೊತ್ತೇ ವಿನಃ ತಮ್ಮ ಯಾವುದೇ ಚಲನವಲನಗಳಲ್ಲೂ ನಮ್ಮ ಯಾವುದೇ ಒಂದು ಜಾತಿಗಾಗಲಿ ಯಾವುದೇ ಒಂದು ಮತಕ್ಕಾಗಲಿ ಯಾವುದೇ ಅವರ ಭಾವನೆಗಾಗಲಿ ಯಾವುದೇ ಒಂದು ನಮಗೆ ತಾವು ಇಂಥ ಜಾತಿಯವರು ಅನಿಸಿಯೇ ಇಲ್ಲ. ತಾವು ಎಲ್ಲ ಜಾತಿ ಧರ್ಮದವರನ್ನು ಒಂದೇ ಸಮಾನರಾಗಿ ಎಲ್ಲರಿಗೂ ಸಮಾನತೆಯನ್ನು ತಾವು ತೋರಿಸಿದ್ದೀರಿ. ತಮಗೆ ನಾವು ಕೊಡುವ ಉಡುಗೊರೆಗಳು ಅದು ಸಾಲದು, ನಾವು ಕೊಡುವ ಅಭಿನಂದನೆಗಳು ಅದು ಸಾಲದು. ತಾವು ಕೊಟ್ಟ ಆ ಸೇವೆಗಳಿಗೆ ನಾವು ದಿನ ನಿಗದಿಪಡಿಸಿದಂತಹ ಒಂದು ಪುರಸ್ಕಾರಗಳನ್ನೇ ಕೊಡಬಹುದು ವಿನಃ ತಾವು
ನಾನು ಋಣಿಯಾಗಿದ್ದೇನೆ ಸರ್. ನಿಮ್ಮ ದಾಂಪತ್ಯ ಜೀವನದಲ್ಲೂ ನಿಮ್ಮ ಎಲ್ಲ ಭವಿಷ್ಯದಲ್ಲೂ ನೀವು ಉಜ್ವಲವಾಗಿ ಬೆಳೆಯಬೇಕೆಂದು ಆಶಿಸುತ್ತಾ ನಾನು ನನ್ನ ಮಾತನ್ನು ವಿರಾಮಗೊಳಿಸುತ್ತೇನೆ. ಈಗ ಬಹಳಷ್ಟು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಅಂತ ಹೇಳಿದ್ರೆ ಅದು ನಮ್ಮ ರವೀಂದ್ರ ಸರ್ ಅವರು. ಈಗ ನಾವೆಲ್ಲ ಸಾರ್ವಜನಿಕವಾಗಿ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಯನ್ನ ನಾವು ಕೊಡ್ಲಿಕ್ಕಿದ್ದೇವೆ. ದಯವಿಟ್ಟು ಸತಿಪತಿಗಳು ಇಬ್ಬರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಆಸನದಲ್ಲಿ ಸ್ವೀಕರಿಸಬೇಕಾಗಿ ಗಮನಿಸಿಕೊಳ್ತಾರೆ. ನವೀನ್ ಟಿ ಸೂಸ್ ಇವರು ಸಭೆಗೆ ಓದಿ ಹೇಳಬೇಕಾಗಿ ಗಮನಿಸಿಕೊಳ್ತಾರೆ. ಮುನ್ನೂರು ಗ್ರಾಮ ಪಂಚಾಯತ್, ಉಳ್ಳಾಲ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ರವೀಂದ್ರರಾಜು ನಾಯ್ಕ್ ಅವರಿಗೆ ಗೌರವಪೂರ್ವಕ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನಿತರೆ, ದಿವಂಗತ ಶ್ರೀ ರಾಜು ನಾಯ್ಕ್ ಹಾಗೂ ಶ್ರೀಮತಿ ದೇವಕಿ ನಾಯ್ಕ್ ಅವರ ಮಗನಾದ ಶ್ರೀಯುತ ರವೀಂದ್ರರಾಜು ನಾಯ್ಕ್ ದಿನಾಂಕ 24/1/1965 ಜನಿಸಿದರು. ಪ್ರಾಥಮಿಕ ಹಾಗೂ ಪದವಿ ಶಿಕ್ಷಣವನ್ನು ಕೆನರಾ ಶಾಲೆಯಲ್ಲಿ ಹಾಗೂ ಕಾಲೇಜಿನಲ್ಲಿ ಪಡೆದು ಇವರು ಭಾರತೀಯ ವಾಯುಸೇನೆಯಲ್ಲಿ 1982ರಲ್ಲಿ 15 ವರ್ಷ ಪ್ರಾಯದಲ್ಲಿ ಸೇರಿಕೊಂಡಿರುತ್ತಾರೆ. ಇವರು ಸೇನೆಯಲ್ಲಿ ಸರಿಸುಮಾರು 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದರು. ಈ ಅವಧಿಯಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಇವರು ಪಾಲ್ಗೊಂಡಿದ್ದರು ಎಂಬುದು ಹೆಮ್ಮೆಯ ವಿಷಯ. ಇವರು ನಿವೃತ್ತಿಯಾದ ನಂತರ ಹಲವು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇಂಜಿನಿಯರಿಂಗ್ ಆಗಿ ರಿಲಯನ್ಸ್ ಕಮ್ಯುನಿಕೇಶನ್ನಲ್ಲಿ, ಭಾರತೀಯ ರೈಲ್ವೆಯಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿ, ಸಿಂಡಿಕೇಟ್ ಈಗಿನ ಕೆನರಾ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ತದನಂತರ ಇವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ 2014ರಲ್ಲಿ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಪಂಚಾಯತಿನಲ್ಲಿ ಗ್ರಾಮೀಣ ಭಾಗದ ಸೇವೆಯನ್ನು ಪ್ರಾರಂಭಿಸಿದರು. 1/8/2018ರಿಂದ ಅಂದಿನ ಮಂಗಳೂರು ತಾಲೂಕು, ಪ್ರಸ್ತುತ ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮ ಪಂಚಾಯತ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ವರ್ಗಾವಣೆಗೊಂಡು ಸೇವೆಯನ್ನು ಪ್ರಾರಂಭಿಸಿದ ಇವರು ಗ್ರಾಮ ಪಂಚಾಯತಿನ ಸರ್ವತೋಮುಖ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಸಲ್ಲಿಸಿದರು. ಇವರ ಅವಧಿಯಲ್ಲಿ ಮುನ್ನೂರು ಗ್ರಾಮ ಪಂಚಾಯತ್ನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದಾರೆ ಎಂಬುದಕ್ಕೆ ಮುನ್ನೂರು ಗ್ರಾಮ ಪಂಚಾಯತ್ಗೆ ಲಭಿಸಿದ ಪ್ರಶಸ್ತಿ ಪುರಸ್ಕಾರಗಳ ಮಳೆಯು ಸಾಕ್ಷಿಯಾಗಿದೆ. 2019-20, 2020-21 ಮತ್ತು 2021-22 ಸಾಲಿಗೆ ರಾಜ್ಯ ಸರ್ಕಾರದಿಂದ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ, 2021-22 ಸಾಲಿಗೆ ಕೇಂದ್ರ ಸರ್ಕಾರದಿಂದ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಸ್ತೀಕರಣ ಪುರಸ್ಕಾರ, 2022-23 ಸಾಲಿಗೆ ಸ್ವತಂತ್ರ ಅಮೃತೋತ್ಸವ ಪ್ರಯುಕ್ತ ಅಮೃತ ಗ್ರಾಮ ಯೋಜನೆ ಪುರಸ್ಕಾರ, 2022-23 ಸಾಲಿಗೆ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಸರ್ವ ಸ್ವಚ್ಛ ಗ್ರಾಮೀಣ ಪುರಸ್ಕಾರ ದೊರೆಯುತ್ತದೆ. ತಾವು ಮುನ್ನೂರು ಗ್ರಾಮ ಪಂಚಾಯತಿನಲ್ಲಿ ಸರ್ಕಾರಿ ಸೇವೆಯಾಗಲಿ ಇತರ ಸೇವೆಯಾಗಲಿ ನೀಡುವ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಭೇದ ಭಾವ ಮಾಡದೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡಿದ್ದೀರಿ ಹಾಗೂ ಗ್ರಾಮೀಣ ಭಾಗದ ಬಡವರಿಗೆ ತಮ್ಮ ಕೈಯಲ್ಲಿ ಆದ ಸಹಾಯವನ್ನು ನೀಡಿರುವುದು ಯಾರಿಗೂ ಗೊತ್ತುಪಡಿಸುವುದಿಲ್ಲ. ತಮ್ಮ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಪ್ರಸ್ತುತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ, ವಿದ್ಯಾರ್ಥಿ ಲೆಕ್ಕ ಸಹಾಯಕರು, ಸಿಬ್ಬಂದಿ ವರ್ಗ, ಗ್ರಂಥಾಲಯ ಮೇಲ್ವಿಚಾರಕಿ, ಗ್ರಾಮೀಣ ಪುನರ್ವಸತಿ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕಿಯರು, ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದು ಎಲ್ಲರಿಗೂ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿದ್ದೀರಿ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುತ್ತೀರಿ. ತಮ್ಮ ಅಧಿಕಾರಾವಧಿಯಲ್ಲಿ ತಾವು ನೀಡಿದ ಸೇವೆಯನ್ನು ಗ್ರಾಮ ಪಂಚಾಯತ್ ಮರೆಯಲು ಸಾಧ್ಯವಿಲ್ಲ. ನಿಮ್ಮ ಮುಂದಿನ ನಿವೃತ್ತಿ ಜೀವನವು ದೇವರ ಆಶ್ರಯದೊಂದಿಗೆ ಹಾಗೂ ಸುಖ ಶಾಂತಿಯೊಂದಿಗೆ ಇರಲಿ ಎಂದು ಬೇಡುತ್ತಾ ತಮಗೆ ಈ ಅಭಿನಂದನಾ ಪತ್ರವನ್ನು ಅರ್ಪಿಸುವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ, ವಿದ್ಯಾರ್ಥಿ ಲೆಕ್ಕ ಸಹಾಯಕರು, ಸಿಬ್ಬಂದಿ ವರ್ಗ ಮತ್ತು ಗ್ರಂಥಾಲಯ ಮೇಲ್ವಿಚಾರಕಿ. ದಿನಾಂಕ 30/1/2024, ಸ್ಥಳ ಸಮುದಾಯ ಭವನ, ಮುನ್ನೂರು. ಸನ್ಮಾನ ಪತ್ರವನ್ನು ಓದಿರುವಂತಹ ನವೀನ್ ಸಹೋದರರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರಾದಿಯಾಗಿ ಇರುವಂತಹ ಎಲ್ಲ ಅತಿಥಿಗಳು ಒಟ್ಟು ಸೇರಿ ಈ
ಗ್ರಾಮದ ಸಾರ್ವಜನಿಕರ ಪರವಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಒಟ್ಟು ಸೇರಿ ಶ್ರೀಯುತ ರವೀಂದ್ರ ರಾಜೀನಾಯ್ಕ ಅವರನ್ನ ಸಾರ್ವಜನಿಕವಾಗಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದಾರೆ. ಕಳೆದ 5 ವರ್ಷಕ್ಕಿಂತ ಅಧಿಕವಾಗಿ ಈ ಊರಿನ ಜನಪರ ಕೆಲಸಗಳನ್ನ ಮಾಡುತ್ತಾ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ ಇವತ್ತು ಅಭಿನಂದನೆಗೆ ಅರ್ಹವಾಗಿ ಸ್ವೀಕರಿಸ್ತಾ ಇದೆ ನಮ್ಮ ಪ್ರೀತಿಯ ಗ್ರಾಮಾಭಿವೃದ್ಧಿ ಅಧಿಕಾರಿಗಿರುವಂತಹ ರವೀಂದ್ರ ಸರ್ ಅವರು.
ಗುತ್ತಿಗೆದಾರರು ಕೂಡ ನನ್ನ ಅಭಿಮಾನವನ್ನ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮೊದಲಿಗೆ ಈ ವೇದಿಕೆಯಲ್ಲಿ ಇವತ್ತು ಒಂದು ಕೇಂದ್ರ ಬಿಂದುವಾಗಿ ಕುಳಿತಂತಹ ನಮ್ಮ ಅಭಿಮಾನದ ಮಹಾ ವ್ಯಕ್ತಿಯಾದ ಶ್ರೀಯುತ ರವೀಂದ್ರ ರಾಜೀವ್ ನಾಯ್ಕ್ ಇವರಿಗೆ ಹಾಗೂ ಇವರ ಧರ್ಮಪತ್ನಿಯಾದ ಶ್ರೀಮತಿ ಮಮತಾ ರಾವ್ ಇವರಿಗೂ ವಂದಿಸುತ್ತಾ, ಈ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಯಾವ ಪದದಲ್ಲೂ ಹೇಳಿಕೆ ಆಗುವಂತಹದ್ದಲ್ಲ. ಯಾಕೆಂದ್ರೆ ಅಂತಹ ವ್ಯಕ್ತಿತ್ವ ಇರುವಂತಹ ಈ ಒಂದು ನಮ್ಮ ರವೀಂದ್ರ ರಾಜೀವ್ ನಾಯ್ಕ್ ಸರ್ ಭಾರತೀಯ ವಾಯುಸೇನೆಯಲ್ಲಿ ಯೋಧರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ 300 ಗ್ರಾಮ ಪಂಚಾಯತಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಆಗಮಿಸಿ ಪಂಚಾಯತಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಂದುಕೊಟ್ಟ 300 ಗ್ರಾಮಕ್ಕೆ ನಿಸ್ವಾರ್ಥ ಸೇವೆಯನ್ನು ನೀಡಿದಂತಹ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಅಧಿಕಾರಿ ಈ ನಮ್ಮ ರವೀಂದ್ರ ರಾಜೀವ್ ನಾಯ್ಕ್ ಸರ್ ಅವರು. ಇವರಿಗೆ ನಮ್ಮ 300 ಅಂಗನವಾಡಿ ಕಾರ್ಯಕರ್ತೆಯರೊಂದು ಬಿರುದನ್ನು ಕೊಟ್ಟು ಈ ಒಂದು ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ನೀಡ್ತಾ ಇದ್ದೇವೆ. ಅನರ್ಘ್ಯ ರತ್ನ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವರು ಈಗ ವೃತ್ತಿಯಿಂದ ನಿವೃತ್ತಿ ಹೊಂದಿರುವ ಸಂದರ್ಭದಲ್ಲಿ ಇವರ ನಿವೃತ್ತ ಜೀವನವು ಆರೋಗ್ಯ ಸುಖ ಸಮೃದ್ಧಿಯಿಂದ ಕೂಡಿರಲಿ ಎಂದು ಹಾರೈಸುತ್ತಾ ನಮ್ಮೆಲ್ಲರ ಹೃದಯ ಸ್ಪರ್ಶಿ ಅಭಿನಂದನೆಗಳು ಸರ್ ನಮಗೆ. ನಿಜವಾಗಿ ನನಗೆ ಅರಿವಾದದ್ದು ನಾನು ಕೆಲಸ ಮಾಡಿದ್ದೇನೆ ಅಂತೇಳಿ ಇವತ್ತೇ. ಯಾಕಂದರೆ ಈ ಜನರ ಪ್ರೀತಿ ಮತ್ತು ನಮ್ಮ ಸದಸ್ಯರು, ಅಧ್ಯಕ್ಷರು ಇವರ ಪ್ರೀತಿ ನೋಡಿದಾಗ ನನಗೂ ಮಾತುಗಳು ಬರುವಾಗ ನನ್ನ ಕಣ್ಣಿಂದಲೂ ಸಹ ನೀರು ಬರಲು ಶುರುವಾಯಿತು. ಅದು ತಡ್ಕೊಂಡೆ. ಈಗ ಇಷ್ಟು ಮಾಡಿದಾಗ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಏನಿದೆ ಅದನ್ನು ಹೇಳಬೇಕಂತ ನನ್ನ ಇಚ್ಛೆ. ವೇದಿಕೆಯಲ್ಲಿರುವಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಮತ್ತು ಬಂದಂಥ ಎಲ್ಲ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಹಾಲಿ ಸದಸ್ಯರು ಇವರಿಗೆ ಎಲ್ಲ ನಮಿಸುತ್ತಾ, ನನ್ನ ಸಹೋದ್ಯೋಗಿ ಮಿತ್ರರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಶಿಕ್ಷಕರು ಹಾಗೂ ಮುಖ್ಯವಾಗಿ ನನ್ನ ಮುನ್ನೂರಿನ ಪ್ರೀತಿಯ ಗ್ರಾಮಸ್ಥರು ಇವರಿಗೆಲ್ಲ ನಮಿಸ್ತಾ, ನಾನು ಇವತ್ತು ವೃತ್ತಿಯಿಂದ ನಿವೃತ್ತಿ ಹೊಂದುವ ಕ್ಷಣ ಯಾಕೋ ಭಾರ ಅನಿಸ್ತಾ ಉಂಟು. ಆದರೆ ಈ ಗ್ರಾಮದಲ್ಲಿ ಎಲ್ಲ ದೈವತೆಗಳ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಏನೋ ಕಿಂಚಿತ್ತು ಕಾರ್ಯಗಳು ಹಾಗೂ ಅಭಿವೃದ್ಧಿ ಮಾಡಿದ ನೆಮ್ಮದಿ ಇದೆ. ಇದು ಒಂದು ನೆನಪುಗಳು ನಾನು ಇಲ್ಲಿಂದ ತೆಗೆದುಕೊಂಡು ಹೋಗ್ತಾ ಇದ್ದೇನೆ.
ಅಭಿವೃದ್ಧಿ ಕೆಲಸಗಳು ಮಾಡುವಾಗ ಕೆಲವು ಟೀಕೆ ಟಿಪ್ಪಣಿಗಳು ಅಥವಾ ನೋವು ನಲಿವು ಮಾತು ಬರುವುದು ಸಹಜ. ನಾನು ಇಲ್ಲಿ ಮಾತ್ರ ಅಲ್ಲ, ಇದಕ್ಕಿಂತ ಮುಂಚೆ ಕೆಲಸ ಮಾಡಿದರೆ ಯಾವುದೇ ಕಾರ್ಯ ಮಾಡುವಾಗ ಪೂರ್ವ ಆಲೋಚನೆ ಮಾಡಿ ನನ್ನ ಕೆಲಸವನ್ನು ನಿರ್ವಹಿಸ್ತಾ ಬಂದೆ. ಕೆಲವರಿಗೆ ನೋವಾಗಿರುವ ಸಾಧ್ಯತೆ ಇದೆ, ಇದಕ್ಕೆ ಕ್ಷಮೆ ಇರಲಿ. ನಾನು ನನ್ನ ವೃತ್ತಿ ಜೀವನವನ್ನು 17ನೇ ವಯಸ್ಸಿನಲ್ಲಿ ಪ್ರಾರಂಭಿಸಿದ್ದೇನೆ. ಯಾಕಂದ್ರೆ 17ನೇ ವಯಸ್ಸಲ್ಲಿ ನಂದು PUC ಎಕ್ಸಾಮ್ ಆದ ಕೂಡಲೇ ನಾನು ಭಾರತೀಯ ವಾಯುಸೇನೆಯಲ್ಲಿ ನೇಮಕಗೊಂಡೆ. 1982ರಲ್ಲಿ ನೇಮಕಗೊಂಡ ನಂತರ 1984ರಲ್ಲಿ 20 ವರ್ಷ ನಾನು ಅಲ್ಲಿ ಸೇವೆ ಸಲ್ಲಿಸಿರ್ತೇನೆ. 84ರಲ್ಲಿ ನನಗೆ ದೆಹಲಿಯ ಈಗ ಇತ್ತೀಚೆಗೆ ಮೊನ್ನೆ 26 ಜನವರಿಗೆ ಆಯ್ತಲ್ಲ, ಅಂತ ಪೀರಿಯಡ್ ಮಾಡುವ ಅವಕಾಶ ನನಗೆ 1984ರಲ್ಲಿ ಸಿಕ್ಕಿತ್ತು. ಯಾಕಂದ್ರೆ ದೇಶದಿಂದ ಎಲ್ಲ ಕಡೆಯಿಂದ ಬರುವಂತ ಒಂದು ಅದಕ್ಕೆ ಸೆಲೆಕ್ಷನ್ ಇದೆ. ಅದರಲ್ಲಿ ನಾನು ಕರ್ನಾಟಕದಿಂದ ಮಂಗಳೂರಿಂದ ನಾನು ಸೆಲೆಕ್ಟ್ ಆಗಿದ್ದೇನೆ ಅಂದ್ರೆ ಅದು ನನಗೆ ಹೆಮ್ಮೆಯ ವಿಷಯ. ಮತ್ತೆ ಇನ್ನೊಂದು, ನಾನು 20 ವರ್ಷ ಕಾಲಾವಧಿಯಲ್ಲಿ ನನಗೆ ಒಂದು ಏನೋ ಕೊರತೆ ಅನಿಸಿತ್ತು. ಏನಂದ್ರೆ ನಾವೀಗ ಒಂದು ದೇಶದ ಇದಕ್ಕೆ ಸೇವೆಗೆ ಹೋದಾಗ ಒಂದು ಯುದ್ಧ ನೋಡ್ಬೇಕಂತ ಒಂದು ನನಗೆ ತುಂಬಾ ಇಷ್ಟ ಇತ್ತು. ನನಗೆ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ಸಿಕ್ಕಿದೆ ನನಗೆ. ಅದು ನನ್ನ ಒಂದು ಅದೃಷ್ಟ. 2000 ಎಲ್ಲ 20 ವರ್ಷದ ಸೇವೆ ಮುಗಿಸಿ ನಾನು ಏನಂದ್ರೆ ನನ್ನ ಒಂದು ದೇವರು ಅಥವಾ ಜನರ ಆಶೀರ್ವಾದ ಏನು ಗೊತ್ತಿಲ್ಲ, 17ನೇ ವರ್ಷಕ್ಕೆ ನಾನೇನು ಕೆಲಸದಲ್ಲಿ ನಾನು ಸೇರಿದ್ದೇನೋ ಅದರ ನಂತರ ನನಗೆ ಎಲ್ಲಿನೂ ಇಲ್ಲಿವರೆಗೆ ಇವತ್ತಿನ ದಿನದವರೆಗೆ ಎಲ್ಲೂ ನನಗೆ ರೆಸ್ಟ್ ಅಂತ ಸಿಗಲಿಲ್ಲ. ಒಂದು ಕೆಲಸ ಬಿಟ್ಟುಕೊಂಡು ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಬಿಟ್ಟುಕೊಂಡು ಇನ್ನೊಂದು ಕೆಲಸ. ಅಂದ್ರೆ ಅಂಥದ್ದು ಒಂದು ಮನುಷ್ಯನ ಜೀವನದಲ್ಲಿ ಸಿಗುವಂಥದ್ದು ವಿರಳ, ಅಪರೂಪ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕೆಲಸ ಬಿಟ್ಟುಕೊಂಡು ಇನ್ನೊಂದು ಕೆಲಸ ಸಿಗಬೇಕಾದ್ರೆ ಈಗ ಇಲ್ಲಿ ಬಿಟ್ಟ ಮೇಲೆ ಸಹ ನನಗೆ ಆಲ್ರೆಡಿ 3-4 ಆಫರ್ ಬಂದಿದೆ. ಯಾಕಂದ್ರೆ ಅದು ದೇವರ ಮೇಲೆ ಅಥವಾ ನನ್ನ ಮೇಲಿರುವ ಆಶೀರ್ವಾದ, ಜನರ ಆಶೀರ್ವಾದ, ದೇವರ ಆಶೀರ್ವಾದ ಗೊತ್ತಿಲ್ಲ. ನಾನು 20 ವರ್ಷ ಸರ್ವಿಸ್ ಆದ ನಂತರ ನನಗೆ ನಾನೇನಂದ್ರೆ 2002ರಲ್ಲಿ ಬಿಡುವಾಗ ರಿಲಯನ್ಸಿನ ಕಮ್ಯುನಿಕೇಶನ್ ಅಂತೇಳಿ ನೀವು ನೋಡಿರ್ಬೇಕು, ₹1 ಮೊಬೈಲ್, 500 ₹1 ಮೊಬೈಲ್ ಅಂತೇಳಿ ಅದು ಪ್ರಾರಂಭ ಆದದಷ್ಟೇ. ದೀರ್ಘಾಯು ಸ್ಟಾರ್ಟ್ ಮಾಡಿದ್ರು. ಆವಾಗ ಏನಂದ್ರೆ ನಾವು ಯಾರೆಲ್ಲ ಏರ್ಫೋರ್ಸ್ ಇಂದ ರಿಟೈರ್ಡ್ ಆಗಿ ಬರ್ತಾ ಇದ್ದಾರ ಅವರೇ ದೀರ್ಘಾಯು ಮನೆ ಖುದ್ದಾಗಿ ನಮ್ಮ ಏರ್ಪೋರ್ಟ್ ರೆಕಾರ್ಡ್ಸ್ ಆಫೀಸ್ ಇದೆ ಅಲ್ಲಿಂದ ಹೆಸರುಗಳನ್ನು ತರಿಸಿ. ಯಾಕಂದ್ರೆ ಇದು ಯಾಕೆ ಹೇಳ್ತೇನೆ ಅಂದ್ರೆ ಆವಾಗ ಜಾಮ್ನಗರ್ನ ಒಂದು ಪ್ಲಾಂಟ್ ಇದೆ, ಯಾವುದು ಪೆಟ್ರೋಕೆಮಿಕಲ್ ಪ್ಲಾಂಟ್, ಅದರ ಹತ್ರವೇ ನಮ್ದು ಏರ್ಫೋರ್ಸ್ ಯೂನಿಟ್ ಇದೆ. ಅಲ್ಲಿ ಒಂದ್ಸಲ ಬೆಂಕಿ ಹತ್ತಿತ್ತು. ಬೆಂಕಿ ಹತ್ತಿದಾಗ ನಾವು ಅವರು ಫೈರ್ ಇಂಜಿನ್ ಅವರೆಲ್ಲ ಬರೋದು ಲೇಟ್ ಆಯಿತು. ಜಾಮ್ನಗರಲ್ಲಿ ನಮ್ಮದು ಒಂದು ಏರ್ಫೋರ್ಸ್ ಯೂನಿಟ್ ಇದೆ, ಅಲ್ಲಿ ಒಂದು ಫೈರ್ ಸ್ಟೇಷನ್ ಇರುತ್ತೆ. ನಾವೆಲ್ಲ ಸೇರಿ ಎಲ್ಲ ಭಾರತೀಯ ಸೇನೆ ಯೋಧರಿಗೆ ಅದನ್ನು ನಂದಿಸಿದೆವು, ಆ ಬೆಂಕಿಯನ್ನು. ಅಂದ್ರೆ ಎಷ್ಟೋ ಕೋಟಿಗಟ್ಟಲೆ ರೂಪಾಯಿಯನ್ನು ಉಳಿಸಿದೆವು. ಆಗ ಅವರು ದೀನಬಾಯಿ ಅವರು ಹೇಳಿದರು, ಏರ್ಫೋರ್ಸ್ ಇಂದ ಯಾರೇ ರಿಟೈರ್ಡ್ ಆದ ಮೇಲೆ ಅವರನ್ನು ಖಾಲಿ ಕೊಡ್ಬಿಡಲ್ಲ, ಅವರಿಗೆ ನಾನು ಕೆಲಸ ಕೊಡ್ತೇನೆ ಅಂತ. ಅದೇ ರೀತಿ ಅವ್ರು ಏನಂದ್ರೆ ನಾನು 2002ರಲ್ಲಿ ಅವರ ಕಮ್ಯುನಿಕೇಶನ್ ಏನು ಸೆಟಪ್ ಶುರು ಆಯ್ತಾ, ಆವಾಗ ಯಾರೆಲ್ಲ ಬಿಡ್ತಾ ಇದ್ದಾರೆ ಅವರ ಹೆಸರುಗಳನ್ನು ತಗೊಂಡು ನಮಗೆ ಕರೆಸಿ, ನಾನು ಇಂಜಿನಿಯರ್ ಪದವಿ ಮುಂದೆ ಇತ್ತು ಅಲ್ಲಿ, ಅದನ್ನೇ ತಗೊಂಡು ಬಳಸ್ಕೊಂಡು ನಾನು ಕಮ್ಯುನಿಕೇಶನ್ ಇದರಲ್ಲಿದ್ದೆ. ಅದರ ನಂತರ ಕೆಲವು ಕೆಲಸಗಳನ್ನು ಮಾಡಿದೆ. ಅಂದ್ರೆ ಭಾರತೀಯ ರೈಲ್ವೆಯಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿದೆ, ಅಲ್ಲೇ ಒಂದು 3 ವರ್ಷ ಹೋಗಿದೆ. ಅಲ್ಲಿ ನಂತರ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ನಮಗೆ ಜಾಬ್ ಸಿಕ್ತು, ಅಲ್ಲಿ ಮಾಡಿದೆ. ಸಿಂಡಿಕೇಟ್ ವಿಜಯ ಬ್ಯಾಂಕ್ ಅಂತ ಜಾಬ್ ಸಿಕ್ತು. ಅದೇ ಸಿಂಡಿಕೇಟ್ ಬ್ಯಾಂಕ್ ಹತ್ತಿರದಿಂದ ಅಲ್ಲಿ ಕೆಲಸ ಮಾಡಿದೆ. ಅದರ ನಂತರ 2014ರಲ್ಲಿ KPSC ಪರೀಕ್ಷೆ ಬರೆದು ಅಭಿವೃದ್ಧಿ ಅಧಿಕಾರಿಯಾಗಿ ಗುರುವಾಯೂರು ಕುವೆಂಪುರಲ್ಲಿ ಕೆಲಸ ಮಾಡಿದೆ. ಅಲ್ಲಿನೂ ನಾನು 4 ವರ್ಷ ಕೆಲಸ ಮಾಡಿದೆ. ಅಲ್ಲಿನೂ ನನಗೆ ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ಕಿದೆ.
ಪುರಸ್ಕಾರ ಸಿಕ್ಕಿ ನಾನು ಇಲ್ಲಿ ವರ್ಗಾವಣೆ ಅಂದರೆ 2018ರಲ್ಲಿ ಆವಾಗ ನಮ್ಮ ಮಾಜಿ ಅಧ್ಯಕ್ಷರ ರೂಪಾ ಶೆಟ್ಟಿ ಅವರಿದ್ರು. ಅವರಿಗೆ ಏನಂದ್ರೆ ಆವಾಗ ಒಂದು ಪ್ರತಿಭಾ ಅಂತೇಳಿ PDO ಇದ್ರು. ಅವರು ಲೇಡಿ ಆಗಿದ್ದ ಅವ್ರಿಗೆ ಲೇಡಿ PDO ಬೇಕಿತ್ತು. ನೀವು ಯಾಕೆ ಬಂದ್ರೆ ಅಂತ ನನ್ನನ್ನು ಕೇಳಿದ್ರು. ಅವರು ಎಲ್ಲ ಇರಬೇಕು ಇಲ್ಲಿ ಹೋಗಿ ಇದ್ದಾರಲ್ಲ, ಅವ್ರು ಹೇಳಿದ್ರು ನನಗೆ ಲೇಡಿ PDO ಬೇಕು, ಜೆಂಟ್ಸ್ PDO ಬೇಡ ಅಂತ. ನಾನೇ ಆವಾಗ ತಿಳ್ಕೊಂಡೆ ಯಾವ ರೀತಿ ಕೆಲಸ ಮಾಡೋದು ನಾನು ಅಂತೇಳಿ. ನಂತರ ಅವರಿಗೆ ಒಂದು ಕೆಲಸದ ವೈಖರಿಯನ್ನು ನೋಡಿ ಅವರಿಗೆ ಗೊತ್ತಾಯಿತು. ನಂತರ 2 ವರ್ಷ ಅವಧಿ ಮುಗಿದಾಗ ಅವರೇ ಹೇಳಿದರು, ನನ್ನ ಅವಧಿ ಬೇಗ ಮುಗಿತಂತೆ. ಯಾಕಂದ್ರೆ 2 ವರ್ಷ ಅವಧಿ ನಮ್ಮೊಟ್ಟಿಗೆ ಇದ್ರು. ಅದರ ನಂತರ ನಾನೇನಂದ್ರೆ ನಾನು ಸುಮ್ಮನೆ ಕೂರುವ ಇದಲ್ಲ, ನನ್ನ ಜಾಯಮಾನ ಅಲ್ಲ. ಯಾಕಂದ್ರೆ ನಾನು ಎಲ್ಲೋ ಹೋದ್ರು ಒಂದು ಏನು ಮುಂದೆ ಸ್ಟೆಪ್ ಏನಂತೇಳಿ ನೋಡಿಕೊಂಡು ಕೆಲಸ ಮಾಡುವ. ಮತ್ತೆ ಇಲ್ಲಿ ಅಭಿವೃದ್ಧಿಯಲ್ಲಿ ನನ್ನ ಈ ಅಭಿವೃದ್ಧಿಯಲ್ಲಿ ನಾನು ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮದು ಈಗ ಆಡಿಪೇರ್ ಇಲಾಖೆ ಆದರೂ ವಿವಿಧ ಇಲಾಖೆಗಳು ನಮ್ಮ ಗ್ರಾಮಸ್ಥರಿಗೆ ಸಪೋರ್ಟ್ ಮಾಡ್ತದೆ. ಈಗ ಆರೋಗ್ಯ ಇಲಾಖೆ ಆಗಲಿ ಅಥವಾ ಶಿಕ್ಷಣ ಇಲಾಖೆ ಆಗಲಿ ವಿವಿಧ ಇಲಾಖೆಗಳಿದೆ. ನಮಗೇನಂದ್ರೆ ಒಂದು ವೇಳೆ ಅದನ್ನು ನಾವು ಉನ್ನತೀಕರಣ ಮಾಡಿದರೆ ಅದು ನಮ್ಮ ಗ್ರಾಮಸ್ಥರಿಗೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತದೆ. ಅದರಿಂದಾಗಿ ನಾವು ಯಾವುದೇ ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಸಭೆಯಲ್ಲಿ ನಾವು ಯಾವುದೇ ನಿರ್ಣಯ ತಗೊಳ್ಳುವಾಗ ನಿಜವಾಗಿ ಹೇಳಿದ್ರೆ ನಮಗೆ ಸಿಕ್ಕಿದಂತ ಆಡಳಿತ ಮಂಡಳಿ, ಇದು 2ನೇ ಆಡಳಿತ ಮಂಡಳಿ ಅದು ಅಧ್ಯಕ್ಷರ 3ನೇ ಅವಧಿ. ನಿಜವಾಗಿ ಹೇಳ್ತೇನೆ, ಯಾವುದೇ ಕೆಲಸ ಕಾರ್ಯಗಳು ನೀವು ಇದು ಎಂತ ಆಲೋಚನೆ ಮಾಡಿದ್ದೀರ ಮುಂದೆ ಹೋಗಿ ಅಂತೇಳಿ ಹೇಳುವಂತ ನಮಗೆ ಸದಸ್ಯರು ಸಿಕ್ಕಿದ್ದಾರೆ. ಅದರಿಂದಾಗಿ ನನಗೆ ಕೆಲಸ ಮಾಡಲಿಕ್ಕೆ ಖುಷಿ ಆಯಿತು. ಅಭಿವೃದ್ಧಿ ಬಗ್ಗೆ ಒಂದು ದಿಟ್ಟ ಹೆಜ್ಜೆ ತಗೊಂಡು ನಾನು ಹೋದೆ. ನಾನು ಹಿಂದೆ ಮುಂದೆ ಎಲ್ಲ ನೋಡ್ತಿರ್ಲಿಲ್ಲ. ಮತ್ತೆ ಕಾನೂನು ಬದ್ಧವಾಗಿ ಹೇಗೆ ಮಾಡ್ಬೇಕಂತೇಳಿ ಅದನ್ನು ಬಳಸಿಕೊಂಡೇ ನಾನು ಕೆಲಸಗಳನ್ನು ಮಾಡಿದ್ದೇನೆ. ಮತ್ತೆ ಇದರಲ್ಲಿ ಇನ್ನೊಂದೇನೆಂದ್ರೆ ನಮ್ಮ ಯಾವುದೇ ಸಭೆ ಸಮಾರಂಭ ನಾನು ನಿಜವಾಗಿ ಹೇಳಿದ್ರೆ ಅಂಗನವಾಡಿ ಮತ್ತೆ ಆಶಾ ಕಾರ್ಯಕರ್ತರನ್ನು ಮರೆಯಲು ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮದು ಕಾರ್ಯಕ್ರಮ ಯಾವುದೇ ಪಂಚಾಯತಿ ಆಗಬೇಕಾದ್ರೆ ಅವರು ನಮಗೆ ನಿಜವಾಗಿ ಯಾವುದೇ ಕಾರ್ಯಕ್ರಮಗಳಿಗೆ ಅದನ್ನು ಯಶಸ್ವಿಗೊಳಿಸಲಿಕ್ಕೆ ಅವರ ಸಹಕಾರದಿಂದಲೇ ಅದು ಹಲವು ಕಾರ್ಯಕ್ರಮಗಳಿಗೆ ಅದು ಸಾಧ್ಯವಾಗಿದೆ. ಮತ್ತೆ ಇನ್ನೊಂದೇನೆಂದ್ರೆ ನಮ್ಮ ಪಂಚಾಯತ್ ಸಿಬ್ಬಂದಿಗಳು ಅವರನ್ನು ಮನಸ್ಸಿದ್ದಾರೆ. ಈಗ ಸುಮಾರು ಪ್ರಶಸ್ತಿಗಳು ನನ್ನ ಪಂಚಾಯತಿಗೆ ಬಂದಿದೆ. ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಒಬ್ಬರೇ ಸಹಭಾಗಿತ್ವಲ್ಲ, ಅದೇ ಎಲ್ಲರಿಗೂ ಸಹಭಾಗಿತ್ವವಿದೆ. ಮತ್ತೆ ಮೇನ್ ಆಗಿ ನನಗೆ ಸಿಕ್ಕ ಸಿಬ್ಬಂದಿಗಳು ನಿಜವಾಗಿ ಹೇಳಿದ್ರೆ ಈಗ ಮೊದಲು ಹೇಳ್ತಿದ್ರು ನವರತ್ನಗಳು ಅಕ್ಬರನ ಆಸ್ಥಾನದಲ್ಲಿ ಆ ರೀತಿಯಲ್ಲಿ ಅದೇ ರೀತಿ ನನಗೆ ನವರತ್ನಗಳು ಸಿಕ್ಕಿದರೆ ಅವರು ನಿಜವಾಗಿ ನನಗೆ ಯಾವುದೇ ಕೆಲಸಗಳಲ್ಲಿ ಯಾವುದೇ ಕೆಲಸ ಹೇಳಿ ಇಲ್ಲ ಅಂತ ಹೇಳಿಲ್ಲ. ಮತ್ತೆ ಈಗ ಕೊರೋನಾ ಸಮಯದಲ್ಲೂ ತುಂಬಾ ಅಂದ್ರೆ ದೇಶ ಒಂದು ಇದರಲ್ಲಿ ಹೋಗುವಾಗ ನಮ್ಗೆ ಎಲ್ಲರೂ ಸಹಕಾರ ನೀಡಿದ್ರಿಂದ ಆ ಅವಧಿಯನ್ನು ನಾವು ತುಂಬಾ ಒಳ್ಳೆಯ ರೀತಿಯಲ್ಲಿ 300 ಪಂಚಾಯತಿಯಲ್ಲಿ ಕಳೆದಿದ್ದೇವೆ. ಮತ್ತೆ ಇನ್ನೊಂದೇನಂದ್ರೆ ಈಗ ನನಗೆ ಒಂದು ಏನಂದ್ರೆ ನನ್ನದು ಒಂದು ಕನಸಿತ್ತು. ಈ ಪಂಚಾಯತಿಯಲ್ಲಿ ಒಂದು ಕಟ್ಟಡ ಆಗ್ಬೇಕಂತೇಳಿ, ವಾಣಿಜ್ಯ ಕಟ್ಟಡ ಆಗ್ಬೇಕಂದ್ರೆ ಅದಕ್ಕೆ ನಾನು ಪ್ರಶಸ್ತಿಯಲ್ಲಿ ಎಲ್ಲ ದುಡ್ಡನ್ನು ಅದೇ ರೀತಿ ಇಟ್ಟಿದ್ದೇನೆ. ಅದರಲ್ಲಿ ಕೆಲವು ಕಾನೂನು ಅಡಗುತ್ತೊಡಗುಗಳಿರುತ್ತೆ, ಎಲ್ಲ ಈಗ ಸರಿಯಾಗಿದೆ. ಅದನ್ನು ಒಂದು ಮುಂದುವರಿಸಿದೆ. ನಾನೇ ನಿಜವಾಗಿ ಹೇಳ್ತೇನೆ, ನಮ್ಮ ಸದಸ್ಯರು ಯಾವುದೇ ಸಭೆಯಲ್ಲಿ ನಾನು ಹೇಳ್ತಿದ್ದೆ, ಈಗ ಇದರಲ್ಲಿ ಪ್ರಶಸ್ತಿಯಲ್ಲಿ ದುಡ್ಡು ಬಂದಿದೆ, ಅದನ್ನು ನಾವು ವಾಣಿಜ್ಯ ಕಟ್ಟಡಕ್ಕೆ ಇಡುವ. ಯಾಕೆ ಅಂದರೆ ಅವರಿಗೆ ಸಂದೇಶ ಹೇಳ್ತೇನೆ, ಕಟ್ಟಡ ಕಟ್ಟಿದ್ರೆ ಅದರಲ್ಲಿ ಇನ್ಕಮ್ ಬರ್ತದೆ, ಅದನ್ನು ನೀವು ಅಭಿವೃದ್ಧಿಗೆ ಬಳಸ್ಬೋದು. ಅದೊಂದು ಪರ್ಮನೆಂಟ್ ಒಂದು ಎಸೆಟ್ ಆಗುತ್ತದೆ. ಅದಕ್ಕೆ ಎಲ್ಲರೂ ಒಪ್ಪಿ 75 ಲಕ್ಷವರೆಗೆ ಅದಕ್ಕೆ ನಾನು ಆಲ್ರೆಡಿ ನಮ್ಮ ಪಂಚಾಯತ್ ನಿಧಿಯಲ್ಲಿ ಇದೆ. ಇದರಲ್ಲಿ ಫೈನಲ್ ಸ್ಟೇಜಲ್ಲಿ ಇದೆ. ಎಲ್ಲ ಇದು ಕಾನೂನಿನ ಏನೆಲ್ಲ ಚೌಕಟ್ಟಿದೆ ಅದೆಲ್ಲ ಮುಗಿದಿದೆ. ಇನ್ನು ಕೆಲಸ ಸ್ಟಾರ್ಟ್ ಮಾಡುವುದು ಮಾತ್ರವಾಗಿ ಅದನ್ನು ಆ ಕನಸನ್ನು ಮುಂದಿನ
PDO ಅವಧಿಯಲ್ಲಿ ಇಲ್ಲಿ 300 ಅಲ್ಲದೆ ಆಮ್ಲಮಂಗಲ ಮತ್ತು ಬೋಳಿಯಾರ್ ಅದರಲ್ಲಿಯೂ ಪ್ರಭಾವ ಆಗಿ ಕೆಲಸ ಮಾಡುವ ಸೌಭಾಗ್ಯ ಸಿಕ್ಕಿತ್ತು. ಮತ್ತೆ ಇಲ್ಲಿ ನನ್ನ ಬಗ್ಗೆ ಸುಮಾರು ಅಂದರೆ ಪಾಸಿಟಿವ್ ಆಗಿ ಹೇಳಿದ್ರು. ಈಗ ನಾವು ಯಾವುದೇ ಕೆಲಸ ಮಾಡಿದಾಗ ನನ್ನ ಅನಿಸಿಕೆ ಯಾವುದೇ ಕೆಲಸ ಮಾಡುವಾಗ ಅದು ರಾಜ್ಯದ ಅಥವಾ ಕೇಂದ್ರದ ಸರ್ಕಾರದ ಯಾವುದೇ ಅನುಷ್ಠಾನ ಮಾಡುವಾಗ ನಾವು ಹಿಂದೆ ಮುಂದೆ ನೋಡಿದ ಎಲ್ಲ ಕೆಲಸಗಳನ್ನು ಅನುಷ್ಠಾನ ಮಾಡೋದೇನೆಂದ್ರೆ ನಾವು ತಾಲೂಕಿನಲ್ಲಿಯೇ ಪ್ರಥಮ ಆಗ್ತಿದ್ದೆವು. ಇದು ನಿಜವಾಗಿ ನಮ್ಮ ಹೆಮ್ಮೆಯ ವಿಷಯ. ಇದಕ್ಕೆಲ್ಲ ಕಾರಣಕರ್ತರು ನೀವೇ. ತಾಲೂಕಿನಲ್ಲಿ ಮತ್ತೆ ಜಿಲ್ಲೆಯಲ್ಲೂ ನಾವು ಯಾವುದೇ ಅನುಷ್ಠಾನ ಮಾಡೋಕೆ ಪ್ರಥಮ. ಯಾಕಂದ್ರೆ ನನ್ನ PDO ಗ್ರೂಪ್ ಇದೆ, ಅದರಲ್ಲಿ ಹೇಳ್ತಾರೆ ಯಾವ್ದು ನೋಡಿದ್ರು ನೀನೇ ಫಸ್ಟ್ ಮಾಡೋದು ಮಾರ, ನೀನೇ ಫಸ್ಟ್ ಮಾಡೋದು. ಅದಕ್ಕೆ ಕಾರಣ ನೀವುಗಳು. ಅದರಿಂದಾಗಿ ನಮ್ದು ಯಾವುದೇ ಇದು ಅನುಷ್ಠಾನ ಮಾಡುವಾಗ ಮೊದಲಾಗಿದೆ. ಮತ್ತೆ ಈಗ ಕೆಲವು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಎಲ್ಲ ಹೇಳಿದ್ರು. ಈಗ ನಾನು ನನ್ನ ಅನಿಸಿಕೆ ಏನಂದ್ರೆ ಗ್ರಾಮಾಧಿಕಾರಿಯಾಗಿ ಜನರ ಸೇವೆ ಮಾಡಿದಾಗ ಅದು ಹೇಗೆ ಅಂದ್ರೆ ಒಬ್ಬ ಈಗ ರಾಜಕಾರಣಿಯನ್ನು ಸರಳ ಹಾಗೂ ಸಜ್ಜನ ಹೇಗೆ ಹೇಳ್ತೇವ, ಅಥವಾ ಸನ್ಯಾಸಿಯನ್ನು ಸರ್ವ ಸಂಘ ಪರಿತ್ಯಾಗ ಮಾಡಿದವನು, ಅಥವಾ ಒಬ್ಬ ಪೊಲೀಸ್ನನ್ನು ಖಡಕ್ಕಾಗಿ ಇದ್ದಾರೆಂದು ಗೌರವಿಸುವುದು, ಇದೆಲ್ಲ ಒಂದೇ. ಯಾಕಂದ್ರೆ ನಮಗೆ ನಾವೇನು ಕೆಲಸ ಮಾಡಿದ್ದೇವ ಅದು ನಿಜವಾಗಿ ನನ್ನ ಕೆಲಸದಲ್ಲಿ ನಾನು ಮಾಡಬೇಕಾದದ್ದು. ಅದರಿಂದಾಗಿ ನಾನು ಮಾಡಿದ್ದೇನೆ ಅಂತ ನನ್ನ ಅನಿಸಿಕೆ. ಇದೇ ರೀತಿ ಮುಂದಿನ ಯಾರು PDO ಅಥವಾ ಅಧಿಕಾರಿಗಳು ಬರ್ತಾರೆ ಅಥವಾ ನಮ್ಮ ಸಿಬ್ಬಂದಿಗಳು ಅದೇ ರೀತಿ ಸಹಕಾರ ನೀಡಬೇಕಂತ ನಾನು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ಸರ್ವ ಸದಸ್ಯರಲ್ಲಿ ಮತ್ತೆ ಎಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತೆ ಎಲ್ಲರಲ್ಲಿಯೂ ಗ್ರಾಮಸ್ಥರಿಗೂ ನಾನು ಕೇಳಿಕೊಳ್ತೇನೆ. ಇನ್ನು ಮುಂದೆ ಇದೇ ರೀತಿ ನಡೀಲಿ ಅಂತೇಳಿ ತಿಳಿಸ್ತಾರೆ. ನನಗೆ ಜಾಸ್ತಿ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ, ಒಂಥರ ಬೇಜಾರಿರ್ತದೆ. ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಧನ್ಯವಾದಗಳು ಸರ್. ನಿಮ್ಮ ಜೀವನ ಚರಿತ್ರೆ ನೋಡುವಾಗ ನಿರಂತರವಾದಂತಹ ಚಟುವಟಿಕೆ ಕ್ರಿಯಾಶೀಲತೆಯಿಂದಾಗಿ ತಾವಿವತ್ತು ಈ ಮಂಡಕ್ಕೆ ಬಂದಿದ್ದೀರಾ. ಖಂಡಿತವಾಗಿಯೂ ನಿಮ್ಮ ಸೇವಾ ಅವಧಿಯಲ್ಲಿ ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ ರಾಜ್ಯದಲ್ಲೇ ಒಂದು ಹೆಸರನ್ನ ತಂದಂತಹ ಪಂಚಾಯತ್ನಾಗಿ ನಿರ್ವಹಿಸಿದ. ಖಂಡಿತವಾಗಿ ನಿಮಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ನಮ್ಮ ಪಂಚಾಯತ್ನ ವತಿಯಿಂದ ನಿಮಗೆಲ್ಲರೂ ಕೂಡ ಅಭಿನಂದನೆ ಮತ್ತು ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ನಾನಿವತ್ತು ಬೆಳಿಗ್ಗೆ ನನಗೆ ಬಾಬಾ ಸರ್ ಅವರು ಪೋಸ್ಟರ್ ಕಳಿಸುವಾಗ ನನಗೆ ಆಶ್ಚರ್ಯ ಅನಿಸಿದೆ. ಯಾಕಂತಂದ್ರೆ ನಿವೃತ್ತಿ ಆಗ್ತಿದ್ದಾರೆ ಅಂತ ಹೇಳಿ ನಾನು ಅವಾಗ ಅಂದ್ಕೊಂಡು ಅಷ್ಟು ಪ್ರಾಯ ಆಗಿದೆ ನಮ್ಮ PDO ಅಂತ ಹೇಳಿ. ಯಾಕೆ ನಾನು ಕೇಳಬೇಕಂತಿದೆ, ಯಾಕೆ ರಹಸ್ಯ ಅಂತೇಳಿ. ಆದ್ರೆ ಅವರ ಚಟುವಟಿಕೆ ನಿರಂತರವಾದಂತಹ ಚಟುವಟಿಕೆ ಕ್ರಿಯಾಶೀಲತೆಯಿಂದಾಗಿ ಅವರಿಷ್ಟು ಯಂಗಾಗಿ ಕಾಣ್ತದೆ, ಎನರ್ಜೆಟಿಕ್ ಆಗಿ ಕಾಣಿಸ್ತಿದ್ದಾರೆ ಅಂತೇಳಿ ಖಂಡಿತವಾಗಿ ಎಲ್ಲರೂ ಕೂಡ ಅದೇ ರೀತಿ ಕೂಡ ಆಶಿಸ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈಗ ನಮ್ಮ ಮೆಸ್ಕಂನವರು ಒಂದು ಅಭಿನಂದನೆಯನ್ನ ನಮ್ಮ PDO ಅವರಿಗೆ ನೀಡಲಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಒಂದು ಹೂಗುಚ್ಛಗಳ ಮೂಲಕ ನಮ್ಮ ಅಭಿಮಾನವನ್ನ ತೋರಿಸಬೇಕು. ಇವತ್ತು ಅವರ ಬಗ್ಗೆ ಮಾತಾಡಲಿಕ್ಕೆ, ಅವರ ಬಗ್ಗೆ ತುಂಬಾ ಜನರು ಹೊಗಳಿದ್ರು, ಮಾತಾಡಿದರು. ಕಳೆದ 2010ರಲ್ಲಿ ನಾನು 300 ಗ್ರಾಮ ಸದಸ್ಯನಾಗಿರುವಾಗ 300 ಗ್ರಾಮ ಪಂಚಾಯತಿಯ ಒಂದು ನೋಟ ಬೇರೆ ಬೇರೆ ಥರ ಇತ್ತು. ಅದು ಆ 2010ರಿಂದ ಕೆಲವು ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ಆ ಅಧಿಕಾರಿಗಳೊಟ್ಟಿಗೆ ಇದ್ದು ಬೆರೆತು ಆಗ ನಾನು ಹೇಳಿದ್ರು, ನಮಗೆ ಲೇಡೀಸ್ PDO ಬೇಕಂತ ನಮ್ಮ ಮಾಜಿ ಅಧ್ಯಕ್ಷರಿಗೆ ಅಂತ ಹೇಳಿದ್ರು. ಆದ್ರೂ ಕೂಡ ಅದೇ ಅನುಭವ ಎಲ್ಲ ನಮ್ಮ ಸದಸ್ಯರಿಗೆ ಗೊತ್ತಿದೆ. ಅದು ಇಬ್ಬರು ನಮ್ಮ 2018ರಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಸತತ 5 ವರ್ಷ 4 ತಿಂಗಳು ಸೇವೆ ಮಾಡಿದ ಅನುಭವ ಇಲ್ಲಿದ್ದ ಗ್ರಾಮದ ಜನರಿಗೆ ಸಹ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಇವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿ ಆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡೋ ದೇಶದ ರಕ್ಷಣೆ, ಈ ದೇಶದ ರಕ್ಷಣೆ ನಮ್ಮ ದೇಶಕ್ಕೆ ಏನು ಬೇಕು ಅಂತ ಪ್ರತಿಯೊಂದು ಕೂಡ ತ್ಯಾಗ ಮಾಡಿ ನಮ್ಮ ಕೆಲಸ ಮಾಡಿದವರು. ಮತ್ತೆ ಹಾಗೆ ರಿಲಯನ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ, ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೂಡ ಇವರು ಕೆಲಸ ಮಾಡಿ ಎಲ್ಲ ಕೆಲಸದಲ್ಲಿ ಮಾಡಿ ನಮ್ಮ ಪಂಚಾಯತ್ಗೆ PDO ಆಗಿ ಬಂದಿದ್ದಾರೆ.
ಈ ಪಿಡುಗು ಬಂದ ನಂತರ ನಮ್ಮ ಗ್ರಾಮ ಪಂಚಾಯತಿಗೆ ಸ್ವಲ್ಪ ಸಮಯದ ನಂತರ ಕೊರೋನಾ ಬಂತು. ನಮ್ಮ ದೇಶಕ್ಕೆ ಕೊರೋನಾದ ರೋಗ ಬಂತು. ಇದರಲ್ಲಿ ನಮ್ಮ ಗ್ರಾಮದಲ್ಲಿ ತುಂಬಾ ಬಡ ಜನರು ಇರುವುದ ಕಾರಣ ಎಲ್ಲಿ ಪ್ರತಿ ಮನೆಗೆ ಹೋಗುವ ಒಂದು ತಂಡ ಕಟ್ಟಿದ್ರು. ನಮ್ಮ ಜನರಿಗೆ, ನಮ್ಮ ಗ್ರಾಮದಲ್ಲಿ ಜನರಿಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಆ ತಂಡ ಕಟ್ಟಿ ಅದರಲ್ಲಿ ನಮ್ಮ ಸರ್ಕಾರದ ಸಿಗುವ ಸೌಲಭ್ಯ ಕೊಟ್ಟು ತನ್ನ ಕಿಸೆಯಿಂದ ಯಾರು ದುರ್ಬಲರಿದ್ದಾರೆ ಆ ಟೈಮಲ್ಲಿ ಎಷ್ಟು ಶ್ರೀಮಂತ ಕೂಡ ಬಡವಾಗಿದ್ದಾರೆ. ಕೆಲಸ ಇಲ್ಲದವರು ಬಂದು ಆಫೀಸ್ಗೆ ಪಂಚಾಯತ್ಗೆ ಆಫೀಸ್ಗೆ ಬರುವಾಗ ಅವರಿಗೆ ಒಂದು ತೊಟ್ಟು ಅನ್ನದ ಕೂಡ ಕಿಟ್ಟನ್ನು ಇವರು ವಿತರಣೆ ಮಾಡಿದ್ದಾರೆ. ಇವರ ಮುಖಾಂತರ ಜನರಿಗೆ ಕೊಟ್ಟಿದ್ದಾರೆ. ಇದನ್ನು ನಾನು ಹೇಳಿಕೆ ನಿಶ್ಚಯಪಡ್ತಿದ್ದೇನೆ. ಅದೇ ರೀತಿ ಈ ಗ್ರಾಮ ಪಂಚಾಯತ್ ಹೇಗೆ ಇರಬೇಕು ಅಂತ ಒಂದು ಕನಸಿತ್ತು. ಆ ಕನಸನ್ನು ನನಸು ಮಾಡಿದ್ದಾರೆ. ಆಗಿರ್ಬೋದು ಮಾಜಿ ಅಧ್ಯಕ್ಷರು ರೂಪಶೆಟ್ಟಿ ಆಗಿರ್ಬೋದು, ನಂತರ ನಾನು 2 ವರ್ಷ ಇದ್ದೆ, ನಂತರ ಈಗ ವಿಜಯಲಕ್ಷ್ಮಿ ಅಧ್ಯಕ್ಷರಿದ್ದಾರೆ, ವಿಶಾಲಾಕ್ಷಿ ಇದ್ದಾರೆ, ಅವರು ಕೂಡ ಇದ್ದರು, ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಇವರೆಲ್ಲ ಒಡನಾಡಿಗಳು. ಆ ಅಧಿಕಾರಿ ಅವಧಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನ ತಂದು ನಮ್ಮ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ಅವರೊಟ್ಟಿಗೆ ಬೆರೆತು ಇದನ್ನು ಮುಂದುವರಿಸಬೇಕಾದ್ರೆ ಒಂದು ಗ್ರಾಮದ ಪಂಚಾಯತ್ ಪಿಡಿಒ ಬೇಕು. ನಮ್ಮ ಗ್ರಾಮದ ಜನರಿಗೆ ಪ್ರತಿಯೊಂದು ವರ್ಗದ ಜನರು ಇಲ್ಲಿ ಬರ್ತಾರೆ. ಸರ್ಕಾರಿ ಕೆಲಸ ಮಾಡುವಾಗ ಒಂದು ಅಡೆತಡೆ ಬರ್ತದೆ, ಒಬ್ಬರಿಗೆ ನೋವಾಗ್ತದೆ, 10 ಜನರಿಗೆ ಉಪಕಾರ ಆಗ್ತದೆ. ಅಂತ ಸಂದರ್ಭದಲ್ಲಿ ಇವರು 10 ಜನರಿಗೆ ಉಪಕಾರ ಮಾಡ್ತಾರೆ. ಒಬ್ಬರಿಗೆ ನೋವಾದರೂ ಕೂಡ ಅವರಿಗೆ ಸಮಾಧಾನ ಪಡಿಸಿ ಅವರು ಮತ್ತೊಮ್ಮೆ ಗ್ರಾಮ ಪಂಚಾಯತ್ಗೆ ಬರುವಾಗ ಅವರ ಕೆಲಸ ಮಾಡಿಕೊಡ್ತಾರೆ. ನಾನು ಅವ್ರ ಹತ್ರ ಹೇಳುದು, ಸರ್ ಮೊನ್ನೆ ನಿಮಗೆ ಬಾಯಿಗೆ ಬಂದಾಗೆ ಬೈತಿದ್ರು, ಇವತ್ತು ಅವರ ಕೆಲಸವನ್ನು ಈಸಿ ಮಾಡಿದ್ರಲ್ಲ ನೋಡು ಅಧ್ಯಕ್ಷರೇ, ಅವರು ಹಾಗೆ ಮಾಡ್ತಾರೆ ಅಂತ ನಾವು ಮಾಡ್ಲಿಕ್ಕೆ ಆಗ್ತದ? ನಮ್ಮ ಕರ್ತವ್ಯ ದೇಶ ಪ್ರೇಮ. ನಾವು ದೇಶ ಪ್ರೇಮ ನಮ್ಮ ಗ್ರಾಮದ ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಸಿಸ್ಟಮ್ ಅಲ್ಲಿ ಬಂದಿದೆ. ಇವತ್ತು ಯಾವ ಸರ್ಕಾರಿ ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಬಂದ್ರೆ ಪಿಡಿಒ ಆಗಿ ಬರ್ಬೋದು, ಕಂದಾಯ ಇಲಾಖೆಯ ಅಧಿಕಾರಿಗಳು ಬರ್ಬೋದು, ನಮ್ಮ ಗ್ರಾಮದ ಜನರು ಜೊತೆ ಇದ್ರೆ ಆ ಗ್ರಾಮ ಪಂಚಾಯತಿಯನ್ನು ರಾಜ್ಯ ಮಟ್ಟದಲ್ಲಿ ತರಲಿಕ್ಕೆ ಇವರೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಶಸ್ತಿಗಳ ಸುರಿಮಳೆ ನಮ್ಮ ಗ್ರಾಮ ಪಂಚಾಯತಿಗೆ ಬಂದಿದೆ. ಬೇರೆ ಪಂಚಾಯತ್ನಲ್ಲಿ, ಬೆಳ್ತಂಗಡಿಯಲ್ಲಿ, ಕುವೈಟ್ ಪಂಚಾಯತ್ನಲ್ಲಿ ಎಲ್ಲ ಕಡೆ ಪ್ರಶಸ್ತಿ ತಂದಿದ್ದಾರೆ. ಹಾಗೂ ನನ್ನ 300 ಗ್ರಾಮದಲ್ಲಿ ನಮ್ಮ ಭಾಗ್ಯ ಅಂತ ಎನಿಸ್ಬೋದು. ನಮ್ಮ ಗ್ರಾಮದಲ್ಲಿ ಯಾವುದೆಲ್ಲ ಆಗಬೇಕು ಜನರಿಗೆ ಸೌಲಭ್ಯ. ಇವತ್ತು 300 ಗ್ರಾಮದಲ್ಲಿ ಪೋಸ್ಟ್ ಆಫೀಸ್ ಪುತ್ತೂರು ಜಂಕ್ಷನ್ ಇತ್ತು. ಅದಕ್ಕೆ ಅಲ್ಲಿ ಸರಿಕಟ್ಟ ಸ್ಥಳ ಇರಲಿಲ್ಲ. ಮಳೆ ಬರುವಾಗ ನೀರು ಒಳಗೆ ಹೋಗ್ತಿತ್ತು. ಆ ಪೋಸ್ಟ್ ಸಿಬ್ಬಂದಿಗಳು ಹೇಳ್ತಿದ್ರು ನಮಗೆ ಒಂದು ಒಳ್ಳೆ ಸುಸಜ್ಜಿತ ಪೋಸ್ಟ್ ಆಫೀಸ್ ಆಗ್ಬೇಕಂತ. ಆಗ ನಮ್ಮ ಪಿಡಿಒ ಹತ್ರ ಸಾಮಾನ್ಯವಾಗಿ ಚರ್ಚೆ ಮಾಡುವಾಗ ನಾವು ಪಂಚಾಯತ್ ವತಿಯಿಂದಲೇ ನಮ್ಮ ಪಂಚಾಯತ್ ಒಳಗೆ ಮಾಡಿಕೊಡುವ ಅಂತ ಒಂದು ಪಂಚಾಯತ್ ಒಳಗೆ ಒಂದು ಪೋಸ್ಟ್ ಆಫೀಸ್ ಮಾಡಿದೆ. ಇವತ್ತು ನಮ್ಮ ಗ್ರಾಮದ ಜನರೆಲ್ಲ ಅಲ್ಲಿ ಬಂದು ಅವರ ಕೆಲಸ ಮಾಡಿಕೊಡ್ತಾರೆ. ಇವರಿಗೆ ಇವತ್ತು ತುಂಬಾ ಖುಷಿ ಆಗ್ತದೆ. ಜನರಿಗೆ ಬಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಉಂಟು. ಮತ್ತೆ ಅಲ್ಲಿ ಎಷ್ಟು ಕೆಲಸ ಕೂಡ ಕಾರ್ಯಕ್ರಮಕ್ಕೆ ಈಸಿ ಆಗ್ತದೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಬೋರ್ವೆಲ್ ಬಿಲ್ ಇದಕ್ಕೆ ಸ್ಥಾವರಕ್ಕೆ ತುಂಬಾ ಬಿಲ್ ಬರ್ತಿತ್ತು. ಅದಕ್ಕೆ ಸೋಲಾರ್ ಉತ್ಪಾದನೆ ಅನುದಾನ ತಂದು ಅದು ಹೇಗೆ ಮಾಡಬೇಕು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದರ ಅನುದಾನ ತಂದು ನಮ್ಮ ಗ್ರಾಮಕ್ಕೆ ಎಷ್ಟೋ ಒಂದು ಬಿಲ್ ಬರ್ತಿತ್ತು. ಅದನ್ನು ಇವತ್ತು 4,000 5,000 ಬಿಲ್ ಬರುವ ಹಾಗೆ ಮಾಡಿದ ಕೀರ್ತಿ ನಮ್ಮ ಪಿಡಿಒಗೆ. ಹಾಗೂ ಜಲಜೀವನ್ ಮಿಷನ್ ಅಲ್ಲಿ ಕೆಲಸ ಮಾಡುವಾಗ ಜಾಗದ ತಕರಾರು. ಇವತ್ತು ನಮ್ಮ ಜನರಿಗೆ ಗೊತ್ತುಂಟು ಜಲಜೀವನ್ ಸ್ಕೀಮ್ ಬರ್ತದೆ. ಅಲ್ಲಿ ಜಾಗ ಸಿಗ್ಬೇಕಾದ್ರೆ ಜನರ ಒಂದು ಅಬ್ಜೆಕ್ಷನ್ ಇರ್ತದೆ. ಅಲ್ಲಿ ನಮ್ಮ ಪಂಚಾಯತ್ ಸಿಬ್ಬಂದಿ ಒಟ್ಟಿಗೆ ಸೇರಿ, ಪಂಚಾಯತ್ ಉಪಾಧ್ಯಕ್ಷರ ಅಧ್ಯಕ್ಷರು ಸೇರಿ ಎಲ್ಲರೂ ಸೇರಿ ಆ ಜಾಗವನ್ನು ಸಿಗಬೇಕಾದ್ರೆ ಬೈಕಲ್ಲಿ ತೆಗೆದುಕೊಂಡು ಆಗ ಕೆಲಸವನ್ನು ಮಾಡಿಕೊಟ್ಟ ಕೀರ್ತಿ ನಮ್ಮ ಪಿಡಿಒಗಿದೆ. ಇವತ್ತು ನಾನು ಅವರ ಜಾಸ್ತಿ ಒಡನಾಟ ರಾತ್ರಿ ಹಗಲು ಅಂತ ನನ್ನ ಅಣ್ಣನ ಸ್ಥಾನದಲ್ಲಿ ಅವರಿದ್ದಾರೆ. ನನ್ನ ಅಷ್ಟು ಪ್ರೀತಿಯ ಅವರ ಮಿಸ್ಸಸ್ ಕೂಡ ಫೋನ್ ಮಾಡುವಾಗ ಹೇಳ್ತಿದ್ರು ನಮ್ಮ ಮಾಜಿ ಅಧ್ಯಕ್ಷರೊಟ್ಟಿಗೆ ಇದ್ದೇನೆ ಅಂತ. ನಾನು ಮಾಜಿ ಆದ್ರೆ ಕೂಡ ಅವರೊಟ್ಟಿಗೆ ಇದ್ದುಕೊಂಡು ಈ ಗ್ರಾಮದ ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು. ಇವತ್ತು ಕುತ್ತಾರ ಮಾರುಕಟ್ಟೆ ಸರ್ ಹೇಳಿದ್ರು, ಆ ಕುತ್ತಾರ ಮಾರುಕಟ್ಟೆದ ಒಂದು ಸ್ಕೆಚ್ ಆಗ್ಬೇಕಾದ್ರೆ ಮಾಜಿ ಅಧ್ಯಕ್ಷರಿದ್ರು. ಆ ಟೈಮಲ್ಲಿ ಅವರು ಮೀಟಿಂಗ್ ಅಲ್ಲಿ ಹೇಳ್ತಿದ್ರು ನಮ್ಗೆ ಬಿಲ್ಡಿಂಗ್ ಸ್ಕೆಚ್ ಆಗ್ಬೇಕು. ಸ್ವತಃ ಅವರ ಖರ್ಚಿನಿಂದ ಅಲ್ಲಿ ಸರ್ವೆ ತಂದು ಸ್ಕೆಚ್ ಮಾಡಿಸಿದ್ದಾರೆ. ಮತ್ತೆ ಆ ಬಿಲ್ಡಿಂಗ್ ಮಾಡಬೇಕಾದ್ರೆ ತಾಂತ್ರಿಕ ಕೆಲವು ದೋಷ ಇತ್ತು. ಸರ್ಕಾರಿ ಫೈಲ್ಗಳು ಹೇಗೆ ಮಾಡಬೇಕು ಆ ಥರ ಅದಕ್ಕೆ ಕೂಡ
ಜಿಲ್ಲಾ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅದನ್ನು ನೋಡಿ ನಮ್ಮ ಗ್ರಾಮ ಪಂಚಾಯತ್ಗೆ ಇವತ್ತು ದೀನದಯಾಳ್ ಅವಾರ್ಡ್ ಉಪಾಧ್ಯಾಯ ಸಿಕ್ಕಿದೆ. ಇದರ ಹಿಂದೆ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಅದನ್ನು ರಾತ್ರಿ ಹಗಲು ನೆನೆಸದೆ ಸಿಬ್ಬಂದಿ, ಅವತ್ತು ನಮ್ಮ ಸಿಬ್ಬಂದಿ ಎಲ್ಲರೂ ಸೇರಿ ನಿಂತುಕೊಂಡು ಕಂಪ್ಯೂಟರ್ ಅಲ್ಲಿ ಹಾಕಿ ಮೊದಲು ಮಾಡಿದ ಕೆಲಸಗಳನ್ನು ಫೋಟೋ ಎಲ್ಲ ಹಾಕಿ ಬುಕ್ಲೆಟ್ ಮಾಡಿ ಅದನ್ನು ಕಲಿಸಿದ್ದರಿಂದ ಮಾತ್ರ ಇವತ್ತು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ಇದೆಲ್ಲ ಸಿಕ್ಕಿದೆ. ಇದು ನಮಗೆ ನೆನಪಿರಬೇಕು. ನಮ್ಮ ಗ್ರಾಮದಲ್ಲಿ ಇಂಥ ಒಂದು ನಿಷ್ಠಾವಂತ ಅಧಿಕಾರಿ ಕೆಲಸ ಮಾಡಿದ್ದಾರೆ. ಎಷ್ಟೆಲ್ಲ ನಾವು ಅವರೊಟ್ಟಿಗೆ ಸಹಕಾರ ಕೊಡ್ತೇವೆ ಅಷ್ಟು ಸಹ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಇವತ್ತು ಈ ಕಾರ್ಯಕ್ರಮ ನೋಡುವಾಗ ಗೊತ್ತಾಗ್ತದೆ ಅವರ ಹತ್ರ ಪ್ರೀತಿ ಇಟ್ಕೊಂಡು ಮಾಜಿ ಅಧ್ಯಕ್ಷರು ಅವರು ಕೂಡ ಖುಷಿ ಆಗ್ತದೆ. ಅವರು ಸಹ ಹೇಳ್ತಿದ್ರು ಐಸಮ್ಮ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ. ಮಾಜಿ ಸದಸ್ಯರು ಗಿರೀಶ್ ಪಟ್ಟರೆ ಅವರು ಕೂಡ ಬಂದಿದ್ದಾರೆ. ಇವತ್ತು ಮಾಜಿ ಭಾಸ್ಕರ್ ಕುತ್ತಾರ್ ಅವರು ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ ಅವರ ಮೇಲೆ ಪ್ರೀತಿ ಇಟ್ಟುಕೊಂಡು. ಇವತ್ತು ಎಷ್ಟೋ ಕೆಲಸ ಇದ್ರೆ ಕೂಡ ಇವತ್ತು ನಮಗೆ ದುಃಖ ಆಗ್ತದೆ ಇವರನ್ನು ಬಿಲ್ ಮಾಡಿ ಕೊಡ್ಲಿಕ್ಕೆ. ಆದರೂ ಸರ್ಕಾರದ ಸುತ್ತಲ ಪ್ರಕಾರ ಅವರಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಅವರು ಬಿಲ್ ಕೊಡಿ ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಪಂಚಾಯತ್ ಎಲ್ಲ ಬಾಡಿ ತೀರ್ಮಾನ ಮಾಡಿ ಸಿಬ್ಬಂದಿಗಳು ಸೇರಿ ಇವತ್ತು ಎಲ್ಲರ ಜೊತೆ ಸೇರಿ ಅವರ ಪ್ರೀತಿ ಬಾಂಧವರ ಗ್ರಾಮಸ್ಥರು ಕೂಡ ಬಂದಿದ್ದಾರೆ ಅಂತ ಒಂದು ಇವತ್ತು ಬೀಳ್ಕೊಡಿ ಕಾರ್ಯಕ್ರಮ ಆಯಿತು. ಇವತ್ತು ಮಾಧ್ಯಮ ಮಿತ್ರರು ಕೂಡ ಅವರ ಬಗ್ಗೆ ಹೇಳಬೇಕಾದ್ರೆ ಪ್ರತ್ಯೇಕವಾಗಿ ಅವರು ಹೇಳ್ತಾರೆ ಇಂಥ ಪೀಳಿಗೆ ಕೂಡ ನಮ್ಮ ಗ್ರಾಮಕ್ಕೆ ಇನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಎಷ್ಟೋ ಅಧಿಕಾರಿಗಳು ರಿಸ್ಕ್ ತೆಗೆದುಕೊಂಡು ಕೆಲಸ ಮಾಡುವುದಿಲ್ಲ. ನೋಡಿರ್ಬೋದು ಅವರಿಗೆ ರಿಟೈರ್ಡ್ ಆದ ನಂತರ ಕೂಡ ಕೋರ್ಟ್ ಕೇಸ್ ಇರ್ತದೆ. ಯಾಕಂದ್ರೆ ಕೆಲವೊಂದು ಕೆಲಸದಲ್ಲಿ ಮಾಡುವ ಅಡೆತಡೆ ಬರ್ತದೆ. ಇವತ್ತು ನಮ್ಮ ಗ್ರಾಮಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡುವಾಗ ಕೆಟ್ಟ ಕೆಲಸ ಹೆಸರುಗಳು ನಮಗೆ ನಮ್ಮ ಪೀಳಿಗೆಗೆ ಬಂದಿದೆ, ನಮ್ಮ ಪಂಚಾಯತ್ಗೆ ಬಂದಿದೆ. ಇವತ್ತು ಒಳ್ಳೆ ಕೆಲಸ ಮಾಡುವಾಗ ಕೆಲವರು ಜನರು ಹೇಳಿದ್ದಾರೆ, ಆ ಕೆಲವರು ಎಲ್ಲರಲ್ಲ, ಇನ್ನು ನನ್ನ ಪಂಚಾಯತ್ ಮೆಂಬರ್ ಕೊಂಚ ಮಶಾನ ಮಾಡ್ಕೊಡು ಅಂತ ಹೇಳಿದ್ದಾರೆ. ಅದು ಸಹ ನನ್ನ ಕಿವಿಗೆ ಬಿದ್ದಿದೆ. ಇದೆಲ್ಲ ಸಹಜ. ಆದ್ರೂ ಕೂಡ ನಮ್ಮ ಪಂಚಾಯತ್ ಪೀಳಿಗೆ ಅವರು ಧೈರ್ಯ ಇಟ್ಕೊಂಡು, ಯಾಕಂದ್ರೆ ಸೇನೆಯಲ್ಲಿ ಕೆಲಸ ಮಾಡಿದವರಿಗೆ ಧೈರ್ಯ ಜಾಸ್ತಿ. ಅವರು ಯಾವಾಗ ಗ್ರಾಮ ಸಭೆಯಲ್ಲಿ ಪೊಲೀಸ್ ಬೇಡ, ನಾನು ಅಡ್ಜಸ್ಟ್ ಮಾಡ್ತೇನೆ, ಡಿಪಾರ್ಟ್ಮೆಂಟ್ ಬೇಡ ಅಂತ ಹೇಳಿದ ವ್ಯಕ್ತಿ ಅವರು. ಇಂಥ ಧೈರ್ಯದ ಪೀಳಿಗೆ ಇನ್ನು 300 ಗ್ರಾಮದಲ್ಲಿ ಬರ್ಲಿಕ್ಕೆ ಇಲ್ಲ ಅಂತ ನಾನು ಹೇಳ್ತೇನೆ. ನಾನು ಗ್ರಾಮಸ್ಥರೇ, ನೀವು ಇನ್ನು ಯಾವ ಅಧಿಕಾರಿ ಬರಲಿ ಆ ಅಧಿಕಾರಿ ಒಟ್ಟಿಗೆ ಸರ್ಕಾರ ಕೆಲಸ ಮಾಡಲಿಕ್ಕೆ ನಮ್ಮ ಸಪೋರ್ಟ್ ಇದ್ರೆ ಮಾತ್ರ 300 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗ್ಬಹುದು. ಯಾವತ್ತು ನಾವು ಅವರ ಹಿಂದೆ ಇಲ್ಲವಾ ಆ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಅವರ ಎದುರಲ್ಲಿ ಹೇಳುದು ನಾವು ಇವತ್ತು ನಾವೆಲ್ಲ ಸಹಕಾರ ಕೊಟ್ಟದ್ರಿಂದ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಬರುವ ಅಧಿಕಾರಿಗಳು ಒಳ್ಳೆ ಅಧಿಕಾರಿ ಬರಲಿ, ನಾವು ಅದೇ ರೀತಿ ಆ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿ ಒಳ್ಳೆ ಕೆಲಸ ಮಾಡುವ. ಮತ್ತೆ ನಮ್ಮ ದೀನ ದಲಿತರು ನಮ್ಮ ಗ್ರಾಮದಲ್ಲಿ ಇದ್ದವರಿಗೆ ಪ್ರತಿಯೊಂದು ಅವರ ಇಂಡಿವಿಜುವಲ್ ಆಗಿ ಅವರಿಗೆ ಸಹಾಯ ಮಾಡಿದ್ದಾರೆ. ಅದು ಎಷ್ಟು ಹೇಳಿದ್ರು ಕೂಡ ಸಾಧ್ಯ ಇಲ್ಲ ಅಷ್ಟು. ಹಾಗೂ ಕಷ್ಟದಲ್ಲಿ ಯಾರು ಬರಲಿ, ಒಂದು ಹಾಸ್ಪಿಟಲ್ ಇದ್ದೇವೆ, ಅದಕ್ಕೆ ಫೋನ್ ಮಾಡಿದ್ರೆ ನಾನೇ ಎಷ್ಟು ಸಲ ಅವರಿಗೆ ಹೇಳಿದ್ದೇನೆ, ಸರ್ ಇಂಥದ್ದು ಒಂದು ಬಡ ಫ್ಯಾಮಿಲಿ ಇದೆ, ಇವರಿಗೆ ಹೆಲ್ಪ್ ಮಾಡಬೇಕು, ಕೂಡಲೇ ಗೂಗಲ್ ಪೇ ಮಾಡಿ ಅವರ ಅಕೌಂಟಿಗೆ ಅಮೌಂಟ್ ಹಾಕಿದ್ದಾರೆ. ಇಂಥ ಒಂದು ನಿಷ್ಠ ಜನತೆ ಅಧಿಕಾರಿಗೆ ಇವತ್ತು ಇಡೀ ದಿವಸ ಕಾರ್ಯಕ್ರಮ ಮಾಡಿದ್ರು ಕೂಡ ಸಾಧ್ಯ ಆಗುದಿಲ್ಲ. ಅಷ್ಟು ಅವರ ಬಗ್ಗೆ ಮಾತಾಡಲಿಕ್ಕೆ ಅಷ್ಟು ಉಂಟು ನನಗೆ. ಇವತ್ತು ಊಟದ ಟೈಮು ಜನರೆಲ್ಲ ಬೆಳಗಿಂದ ಬಂದು ಕಾಯ್ತಿದ್ದಾರೆ, ಜಾಸ್ತಿ ಮಾತಾಡ್ತಿಲ್ಲ. ಸರ್ ನಿಮಗೆ ಹೃದಯಪೂರ್ವಕವಾಗಿ 300 ಗ್ರಾಮದ ಜನತಾ ಪರವಾಗಿ ನನ್ನ ಅಭಿನಂದನೆ ಹಾಗೂ ನಮ್ಮ ಸದಾ ನಿಮ್ಮ ನೆನಪು. ಇವತ್ತು ನಾವು ನಿಮಗೆ ಕೃಷ್ಣನ ಮೂರ್ತಿಯನ್ನು ಕೊಟ್ಟಿದ್ದೇವೆ. ಆ ಕೃಷ್ಣ ದೇವರನ್ನು ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ನಮ್ಮನ್ನು ನಮ್ಮ ಗ್ರಾಮದ ಜನರನ್ನು ಎನಿಸಿಕೊಂಡು ನಮಗೆ ಆ ದೇವರನ್ನು ಬೇಡಿಕೊಂಡು ನಿಮ್ಮ ಆಶೀರ್ವಾದ ನಿಮಗೆ ಬೇಕು ಅಂತ ನಾನು ಹೇಳಿದ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಕಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬಹುಶಃ ಈ ಕವಿತೆಯ ಸಾಲುಗಳ ಸಾರ್ಥಕ ಬದುಕಿನಲ್ಲಿ ಇವತ್ತು ನನ್ನ ಆತ್ಮೀಯ ಮಿತ್ರರು, ಬಹುಶಃ ಒಬ್ಬ ಜಿಲ್ಲಾ ಪಂಚಾಯತ್ ಸಾಮಾಜಿಕ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದ ಆರಂಭದಲ್ಲೇ ಸಿಕ್ಕಿದ್ರೆ ಒಳ್ಳೆಯದಿತ್ತು. ಈ ವಿಡಿಯೋ ಒಂದಷ್ಟು ಕನಸುಗಳನ್ನು ಹೊತ್ಕೊಂಡು ರಾಜಕೀಯಕ್ಕೆ ಸಡನ್ ಎಂಟ್ರಿ ಕೊಟ್ಟಾಗ ಆ ರಾಜಕೀಯ ವ್ಯವಸ್ಥೆಯಲ್ಲಿ ಇಡೀ ಒಂದು ಜಿಲ್ಲಾ ಪಂಚಾಯತ್ನ 4 ಸೋಮೇಶ್ವರ ಇರ್ಬೋದು, 300 ಅಮ್ಲಮಗರು, ಹರೇಕಳ ಗ್ರಾಮದ ಜೊತೆಯಲ್ಲಿ ಹೇಳ್ತಾರೆ ಕೋರಿ ಫಲ ಪೆರಡೆ ಕಿನ್ನಿನು ಪುಣ್ಯ ಅಂತ ಹೇಳಿ. ಅದೇ ರೀತಿ ನನ್ನ ಗ್ರಾಮಕ್ಕೆ ಆ ಸಂದರ್ಭದಲ್ಲಿ ರೂಪಕ್ಕ ಮತ್ತು ನನ್ನ ಹರೀಶಣ್ಣ ಅಧ್ಯಕ್ಷ ಉಪಾಧ್ಯಕ್ಷ ಅವರ ಜೊತೆ ಯಾವಾಗಲೂ ನಾನು ಮಾತು ಮತ್ತು ಎಲ್ಲ
ಮುಂಚಿನ ನಾನು ಬರುವಾಗ PDO ಹೇಗಿತ್ತು ಅಂತ ಹೇಳಿದ್ರೆ ಅವರೇ ಫೋನ್ ಮಾಡಿ ಮೇಡಮ್ ಒಂಚೂರು ಕೌನ್ಸಿಲಿಂಗ್ ಬರ್ತಾ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಪಾಪ ಇತ್ತು. ಅದೇನೇ ಇರಲಿ, ಆದ್ರೆ ಅಂತ್ಯದಲ್ಲಿ ಏನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ನಮ್ಮ ಎಲ್ಲ ಮುನ್ನೂರಿನ ಜನಪ್ರತಿನಿಧಿಗಳ ಒಟ್ಟು ಸೇರುವಿಕೆಯಲ್ಲಿ ಗ್ರಾಮಕ್ಕೆ ಅದೆಷ್ಟೋ ಒಂದು ಪ್ರಶಸ್ತಿಗಳ ಜೊತೆಗೆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಒಬ್ಬ ಯೋಧನಾದವನಿಗೆ ಮಾತ್ರ ಇಂಥ ಒಂದು ಗ್ರಾಮ ವಾತ್ಸಲ್ಯ, ಗ್ರಾಮ ಪ್ರೇಮ, ಜನಸ್ನೇಹಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನ ಬಹುಶಃ ಇತ್ತೀಚೆಗೆ ನನ್ನ ಅನುಭವದಿಂದಲೇ ನಾನು ತಿಳ್ಕೊಂಡಿದ್ದೇನೆ. ಒಬ್ಬ ಯೋಧನ ಬದುಕು ಹೇಗಿರ್ತದಂತ ಹೇಳಿದ್ರೆ ತನ್ನ ಹುಟ್ಟು ಸಾವು ಕುಟುಂಬದ ಬಗ್ಗೆ ಚಿಂತೆಯನ್ನ ಬಿಟ್ಟು ಬಹಳಷ್ಟು ಯೋಧನ ಕಥೆಗಳನ್ನ ಕೇಳ್ತಾ ಇರುವಾಗ ಬದುಕಿನಲ್ಲಿ ಬದಲಾವಣೆ ಕೂಡ ಯೋಧನಿಂದಲೇ ಬೇಕು ಎಂಬ ಸಂಕಲ್ಪವನ್ನ ತೊಟ್ಟವಳು ನಾನು. ಅವರು ಆ ಮೈನಸ್ ಡಿಗ್ರಿಯಲ್ಲಿ ಇರ್ಬೇಕಿದ್ರು ಕೂಡ ಇವತ್ತು ನಮಗೆ ಅವರಿಗೆ ಸರ್ಕಾರ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ಬೋದು. ಬಹುಶಃ ನಮ್ಮ ರವೀಂದ್ರ ನಾಯಕರು ಆ ಸೇವೆಯಲ್ಲಿರುವಾಗ ತಾನು ಹಿಂದಕ್ಕೆ ಬರ್ತೇನೆ ಇಲ್ವಾ, ಅದೇ ರೀತಿ ಅವರ ಮಡದಿ ಮಮತಕ್ಕ ಅವರನ್ನು ನೋಡುವಾಗಲೇ ಮಮತೆಯ ವಾತ್ಸಲ್ಯದ ಮೂರ್ತಿಯಾಗಿ ಕಾಣ್ತಾರೆ. ಇಂಗ್ಲಿಷ್ ಅಲ್ಲಿ ಮತ್ತೊಂದು ಕಾಲಿದೆ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಬಿಹೈಂಡ್ ಎ ವುಮನ್. ಒಪ್ಪಿಕೊಳ್ತೀರಾ? ಇಲ್ಲ, ನಮ್ಮ ಪುರುಷತ್ವ. ಯಾವುದೇ ಒಬ್ಬ ಪುರುಷ ಸಕ್ಸಸ್ ಆಗಿ ಕೆಲಸ ಮಾಡಬೇಕಿದ್ರೆ ಅಲ್ಲಿಯ ಮನೆಯ ನಾವು ಯೋಧನ ಬಗ್ಗೆ ಅಥವಾ ರವೀಂದ್ರಣ್ಣನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ. ತನ್ನ ಪುಟ್ಟ ಮಕ್ಕಳನ್ನ ಆ ಸಂದರ್ಭದಲ್ಲಿ ಆ ಮಮತೆಯ ತಾಯಿ ತನ್ನ ಗಂಡನಿಗೆ ಉತ್ಸಾಹವನ್ನ, ಹುರುಪನ್ನ, ಮನೆಯ ಎಲ್ಲ ಕಷ್ಟಗಳನ್ನ ಹೇಳದೆ ಅವರಿಗೆ ಸ್ಫೂರ್ತಿಯನ್ನ ತುಂಬಿಸಿದಂತಹ ಬಹಳ ನಗುಮುಖದ ಮಂದಹಾಸದ ಆ ತಾಯಿಯನ್ನ ನೋಡುವಾಗ ಅವರ ಕಣ್ಣಿನಲ್ಲಿ ಒಂದು ಸಾರ್ಥಕತೆ. ನಮ್ಮ ಮುನ್ನೂರಿನ ಎಲ್ಲ, ನಾನು ಪ್ರತಿ ಸಲ ಹೇಳುದು, ರಾಜಕೀಯವನ್ನ ಬಿಟ್ಟು ಬಿಡುವ, ರಾಜಕೀಯ ಓಟು ಮುಗಿಯುವ ತನಕ ಮಾತ್ರ ಮತ್ತೆ ನಮಗೆ ಅಭಿವೃದ್ಧಿ. ಇಂಥ ಒಂದು ಇಡೀ ಜಿಲ್ಲೆಯಲ್ಲಿ ಕೊನೆಗಾಗುವಾಗ ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಕೂಡ ಬಹಳಷ್ಟು ರವೀಂದ್ರರ ಬಗ್ಗೆ ಹೇಳ್ತಾ ಇದೆ. ನಿಮ್ಗೆ ಒಂದು ಒಳ್ಳೆ, ಯಾಕಂದ್ರೆ ಸನ್ಮಾನ್ಯ ಶಾಸಕರಾದ ಹರೀಶ್ ಪೂಂಜಿ ಅವರ ಕ್ಷೇತ್ರದಲ್ಲಿ ಇರುವಾಗ ನನ್ನ ZP ಸಹೋದರರೆಲ್ಲ ಹೇಳ್ತಾರೆ, ಒಳ್ಳೆ PDO ಬಂದಿದ್ದಾರೆ ನೋಡಿ ನಿಮ್ಗೆ ಹೇಗಾಗ್ತದಂತೆ. ಆ ಮಾತನ್ನ ಉಳಿಸಿಕೊಟ್ಟಿದ್ದಾರೆ. ಅವರು ಕೇವಲ ರಾಜಕೀಯ ಅಥವಾ ಪಂಚಾಯತ್ ಮಾತ್ರ ಅಲ್ಲ, ಒಬ್ಬ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೂಡ ಸೇವಕನಾಗಿ ಎಲ್ಲ ಸೇವೆ, ಅದರಲ್ಲಿ ಕೂಡ ಈಗ ಪ್ರಸ್ತುತ ಮತ್ತು ಈ ಹಿಂದೆ ಇರುವ ವಿಲ್ಫ್ರೆಂಡ್ ಆಗಿರ್ಬೋದು, ವಿಶಾಲ ಶೆಟ್ಟ, ನಮ್ಮ ಮಹಾಬಲಣ್ಣ ಹೇಳಲಿಕ್ಕೆಲ್ಲ ಅವರು ತುಳುವಪ್ಪನ ಮಗವೇ, ಅವರು ಮಾತು ಕಡಿಮೆ ಹೆಚ್ಚು ದುಡಿಮೆ ಅಂತ ಹೇಳಿ ಎಲ್ಲರ ಜೊತೆ ಸೇರಿಕೊಂಡು ಒಬ್ಬ ಜನಪ್ರತಿನಿಧಿಗಳಿಗೆ ಸೂಕ್ತವಾದಂತಹ ಅಭಿವೃದ್ಧಿ ಅಧಿಕಾರಿಯನ್ನ ಸರ್ಕಾರ ಕೊಟ್ಟದ್ದಕ್ಕಾಗಿ ಮೊದಲನೆಯದಾಗಿ ನಾನು ನಮ್ಮ ಮುನ್ನೂರು ಗ್ರಾಮದ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮ ಪೋಸ್ಟಿಗೆ ಮಾತ್ರ ವಿಧಾಯ, ನಿಮ್ಮ ಕೆಲಸಗಳು ಸಾರ್ವಜನಿಕವಾಗಿ ಮತ್ತೊಂದು ಕ್ಷೇತ್ರದಲ್ಲಿ ಹೋದರೂ ಕೂಡ ನಿತ್ಯ ನಿರಂತರವಾಗಿರಲಿ. ಅಶ್ವತ್ಥ ಅವರ ಗಮನದ ಹಾಗೆ ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ಅಂತ ಹೇಳಿದ ಹಾಗೆ ನಾವು ಇವತ್ತಿರ್ತೇವೆ, ನಾಳೆ ನಮ್ಮ ಟ್ಯೂಬ್ಲೈಟ್ ಆಫ್ ಆಗುತ್ತೆ. ನಿಸ್ವಾರ್ಥ ಸೇವೆಯ ಜೊತೆ ನಿಮ್ಮ ಕುಟುಂಬ ಬದುಕು, ನಿಮ್ಮ ಸಾರ್ವಜನಿಕ ಬದುಕು, ಮುಂದಿನ ಕ್ಷೇತ್ರದ ನಿಮ್ಮ ಆಯ್ಕೆಯ ಬದುಕು ಚೆನ್ನಾಗಿರಲಿ. ಮುನ್ನೂರು ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಬೀಳ್ಕೊಡುಗೆ ಸಮಾರಂಭ ಅಂತ ಬ್ಯಾನರ್ ಅಲ್ಲಿ ಹಾಕಿದ್ದಾರೆ. ನಾವೆಲ್ಲ ನೀವು ಕೇಳಿದಿರಿ, ಸಿಬ್ಬಂದಿ ವರ್ಗವರು, ಆಶಾ ಕಾರ್ಯಕರ್ತರು, ಅಂಗಡಿ ಕಾರ್ಯಕರ್ತರು ಹಾಗೂ ಪಂಚಾಯತ್ ಸದಸ್ಯರು, ಬಾಕಿ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ. ಆದರೆ ಈ ಸಮಾರಂಭದ ಕೇಂದ್ರಬಿಂದು ಅಂತ ನಮ್ಮ PDO ಅವರಿಗೆ ಇಷ್ಟು ಜನ ಅಲ್ಲ, ಇಡೀ ಗ್ರಾಮವೇ ಸಾಧಾರಣ 5,000 ಜನ ಇದ್ದರೆ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಾರೆ. ಯಾಕಂದ್ರೆ ನಾವು ಒಂದು ಸಮಾರಂಭ ಮಾಡುವಾಗ ಸಾರ್ವಜನಿಕ ಅಭಿನಂದನೆ ಮತ್ತು ಬೀಳ್ಕೊಡುಗೆ ಸಮಾರಂಭ ಮಾಡಬೇಕಿತ್ತು. ಯಾಕಂದ್ರೆ ಈ ಸಮಾರಂಭ ಇಲ್ಲಿ ಅಲ್ಲ, ಕುಂತಾದ ಜಂಕ್ಷನ್ ನಲ್ಲಿ ಮಾಡಬೇಕಿತ್ತು. ಯಾಕಂದ್ರೆ ಇದು ಇಷ್ಟು ಪ್ರಶಸ್ತಿ ತೆಗೆದ ಮುನ್ನೂರು ಗ್ರಾಮ ಪಂಚಾಯತ್ ಎಲ್ಲರಿಗೂ ಕೂಡ ಚಿರಪರಿಚಿತರಾದಂತ, ಈಗಾಗಲೇ ಅವರ ವಿಷಯ ಎಲ್ಲರಿಗೂ ಗೊತ್ತಿದೆ, ಪುನಃ ಪುನರಾವರ್ತನೆ ಮಾಡುವ ಅಗತ್ಯ ಇಲ್ಲ. ಸರ್, ಈ ಗ್ರಾಮದಲ್ಲಿ ಎಷ್ಟು ಜನರಿದೆ ನೋಡಿ, ಅವರ ಎಲ್ಲರ ಮನೆ ಮಾತಾಗಿರುವ ನೀವು ಇವತ್ತು ಈ ಸಮಾರಂಭಕ್ಕೆ ಇಲ್ಲಿ ಮಾಡಿದ ಜನ ಕಡಿಮೆ ಆದ ಸರ್ವ ಗ್ರಾಮಸ್ಥರು ನಿಮ್ಮ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತ ಈ ಮೂಲಕ ನಿಮಗೆ ತಿಳಿಸಿದೆ.
ನಾನೊಂದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾಗಿದ್ದೇನೆಂದರೆ ಇಷ್ಟೆಲ್ಲ ಪ್ರಶಸ್ತಿ ಅಭಿವೃದ್ಧಿ ಸಿಗಲಿಕ್ಕೆ ಕಾರಣ ಪಂಚಾಯತ್ ಸದಸ್ಯರು ಹಾಗೂ ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತರೆಲ್ಲ. ಸಾಧಾರಣ ಒಂದು 25 ವರ್ಷದ ಮೊದಲು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಾಗ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಹಳ ಕಟ್ಟಡ ಇತ್ತು. ಪಂಚಾಯತ್ನಲ್ಲಿ ಸಾಮಾನ್ಯತನ ಆವಾಗ ಒಂದು ಮರದ ಟೇಬಲ್ ಇತ್ತು ಹಾಗೂ ಸದಸ್ಯರಿಗೆ ಒಂದು ಸ್ಟೀಲಿದು ಮಡಿಸುವ ಚಾರ್ ಕೂತ್ರೆ ನೋಡಿದರೆ ಚೀಲು, ಅದು ಸದಸ್ಯರಿಗೆ ಕೂತ್ಕೊಳ್ಳಿಕ್ಕೆ, ಮತ್ತು ಹಿಂದೆ ಅಲ್ಲಿ ಬೆಂಚ್ ಹಾಗೂ ಚಹಾ ಕುಡಿಲಿಕ್ಕೆ ಒಂದು ಚಿಕ್ಕ ಲೋಟೆಯಲ್ಲಿ ಮತ್ತೆ ಗೋಳಿ ಬಜೆ ಮಾತ್ರ ಇತ್ತು. ಯಾಕಂದ್ರೆ ಆಗ ಈ ಗ್ರಾಮ ಪಂಚಾಯತ್ 25 ವರ್ಷದ ಮೊದಲು ಇನ್ಕಮೇ ಇರಲಿಲ್ಲ. ಒಂದು 2,000 ರೂಪಾಯಿದ MLR ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಗ್ರಾಮ ಪಂಚಾಯತ್ ಸದಸ್ಯರಂತ ನನಗೆ ಗೊತ್ತು. ನನ್ನ ಸಹೋದ್ಯೋಗಿಗಳಾದ ಇವರು ಮುಸ್ತಫಾ ಅವರಿದ್ದಾರೆ, ಶ್ರೀಮಾನ ದೇವನಾಥ ಗಣಪ ಕೊಟ್ಟಾರೆ ಉಪಾಧ್ಯಕ್ಷರಾಗಿ, ಇವರಿದ್ದರು ಉಪಾಧ್ಯಕ್ಷರ ಐಲಿನ್ ಆಗಿದ್ರು, ಆಗಿರುವಾಗ ಐಡಾಗಿದ್ದರು. ಆಗ ಪಂಚಾಯತ್ ಇನ್ಕಮೇ ಬರಲಿಲ್ಲ. ಕ್ರಮೇಣ ಹಲವಾರು ಪೀಳಿಗೆಗಳು ಬಂದರು. ನಮ್ಮ ಕಾಲದಲ್ಲಿ 25 ವರ್ಷ ನಾವು ಸೇರಿಸಿದ ಅಂತ ಹಲವಾರು ಪೀಳಿಗೆಗಳು ಬಂದರಿಂದ ಈ ಪೀಳಿಗೆ ಬರುವಾಗ ನಾನೊಂದು 2.5 ವರ್ಷ ಅವರ ಕೈಗಳಿಗೆ ಕೆಲಸ ಮಾಡಿದೆ. ಆಗ ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಸರಿಯಾದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕ್ಯಾಬಿನೆಟ್ ಇರಲಿಲ್ಲ. ಆಗ ಉಪಾಧ್ಯಕ್ಷರಾದ ಹರೀಶ್ ಭಂಡಾರಿ ಅವರ ನಾನು ಹೇಳಿದ್ದೆ, ಇವತ್ತು ರೂಪಶೆಟ್ಟಿ ಅವರು ಹೇಳಿದೆ, ಹೊಸ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ನಿಮಗೆ ಒಂದು ಸಪರೇಟ್ ಒಂದು ಮಾಡಬೇಕು, ಸರಿ ಒಂದು ವ್ಯವಸ್ಥೆ ರೀತಿ ಆಗಬಾರ್ದು. ಯಾಕಂದ್ರೆ ನೀವು ಈಗ ಇದ್ದದನ್ನು ತೆರವುಗೊಳಿಸಿ ಈ ರೂಪಿನಲ್ಲಿ ಕೂತ್ಕೊಂಡು ಅಲ್ಲಿ ಗ್ರಾಮಸ್ಥರಿಗೆ ಬರುವಾಗೆ ವ್ಯವಸ್ಥೆ ಮಾಡಬೇಕು. ಈಗ ಇದ್ದ ಹೊಸ ಕಟ್ಟಡ ಶೀಘ್ರದಲ್ಲಿ ಓಪನ್ ಮಾಡಿ ಅಲ್ಲಿ ಗ್ರಾಮಸ್ಥರಿಗೆ ವ್ಯವಸ್ಥೆ ಆಗಿ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪೀಳಿಗೆಯವರ ವ್ಯವಸ್ಥೆ ಮಾಡಿದರೆ ಗ್ರಾಮಸ್ಥರಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳುವಾಗ ಈ ಪೀಳಿಗೆಯವರು ಆಗಿನ ಸದಸ್ಯರೆಲ್ಲ, ಯಾಕಂದ್ರೆ ಅನುದಾನದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಂದು ಸಾಕಾಗಲ್ಲ, ಹಣವನ್ನು ನಮ್ಮ ವಾರ್ಡ್ನಲ್ಲಿ ಬರುವ ಹಣವನ್ನು ಅದಕ್ಕೆ ಇಟ್ಟು ಕೆಲಸ ಮಾಡಿ ಈಗ ಸಾಧಾರಣ ಮಂಗಳೂರಿನ ಕಾರ್ಪೊರೇಷನ್ ಹಾಗೆ ಮಾಡಿದ ಅಭಿವೃದ್ಧಿ ಕಾಲ ಈಗಿನ ಪಿಡಿಒರು ಹಾಗೂ ಈಗಿನ ಸದಸ್ಯರು. ಏಕೆಂದ್ರೆ ಬರುವವರಿಗೆ ಗ್ರಾಮಸ್ಥರಿಗೆ ಬರುವ ಕೆಲವರು ಬಹಳ ಆಯಸ್ಸಾಗಿ ಬರ್ತಾರೆ, ಕೂತಳಿಗೆ ಜಾಗಿಲ್ಲ, ಸುವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದಂತ ಈ ಪಿಡಿಒರಿಗೆ ನಿಜವಾಗಿ, ಯಾಕಂದ್ರೆ ಬರುವವರನ್ನು ನಾವು ನಿಜವಾಗಿ ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ನಾನು ಅವತ್ತು ಯಾವಾಗೂ ಹೇಳ್ತಿದ್ದೆ. ಆದ ಕಾರಣ ಮತ್ತೊಂದು ವಿಷಯ ಏನಂದ್ರೆ, ಈ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಹಲವಾರು ರಾಜಕೀಯ ಪಕ್ಷ 2-3 ಪಕ್ಷದವರು ಆ ಗ್ರಾಮ ಪಂಚಾಯತ್ನಲ್ಲಿ ಇದ್ದೇವೆ. ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಇದ್ದರೆ ಸಹ ಪಂಚಾಯತ್ನ ಒಳಗೆ ಬಂದು ಪಂಚಾಯತ್ನಲ್ಲಿ ಬಂದ ಅನುದಾನ ಅದನ್ನು ಹಂಚಿ ಅವರವರ ಕೆಲಸ ಮಾಡ್ತಾ ನಾವು ತುಳಿಗಳಲ್ಲಿ ಗಾಡುಂಟು 10 ರೂಪಾಯಿ ಬಾಲಲು 1 ರೂಪಾಯಿ ಬಾಲಕ ಆ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲಾ ಪಕ್ಷದವರು ಒಂದಾಗಿ ಇರುತ್ತಿದ್ದೆವು. ಒಂದಾಗಿದ್ದ ನಂತರ ಗ್ರಾಮಸ್ಥರು ಹೇಳಿದ್ರು, ತುಳೆ ಅಕ್ಕಳು ಮಾತ್ರ ಬಿಜೆಪಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಹೋಗಿ ಚಾಪನೆಯನ್ನು ಕೊಟ್ಟಿದ್ರು, ಮನಸ್ಸು ಮಾಡ್ತೀವಿ ಮಾಡ್ತೀವಿ. ಯಾಕಂದ್ರೆ ಈಗಲೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ರಾಜಕೀಯ ಬದಿಗಿಟ್ಟು ಒಗ್ಗಟ್ಟಾಗಿ ಈ ಗ್ರಾಮ ಪಂಚಾಯತ್ ಅನ್ನು ಎಷ್ಟು ಎತ್ತರಕ್ಕೆ ಏರಿಸಲಿಕ್ಕೆ ಕಾರಣ ನಮ್ಮ ಗ್ರಾಮ ಪಂಚಾಯತ್ 23 ಸದಸ್ಯರು. ಅದಕ್ಕೆ ಮೂಲ ಕಾರಣ ಅವರ ಒಗ್ಗಟ್ಟಾಗ ಸಿರಾಜ್ ಹೇಳಿದಾಗೆ ಇವರು ಯಾವ ರಾಜಕೀಯದವರು ಅಂತ ಗೊತ್ತಾಗದೆ ಇಷ್ಟರ ತನಕ ಗುಟ್ಟು ಬಿಡಲಿಲ್ಲ. ಎಲ್ಲರಲ್ಲೂ ಸಹ ಒಂದು ವರ್ತಿಸುವ ಒಂದು ಮಹಾನ್ ಭಾವ. ಯಾವ ಈಗ ನಿಮಗೆಲ್ಲ ಗೊತ್ತಿರಬೇಕು, ಒಂದೊಂದು ಪೀಳಿಗೆಯವರು ಒಂದೊಂದು ರಾಜಕೀಯವಾದಿಯಾಗಿರ್ತಾರೆ, ಅವರಿಗೆ ರಾಜಕೀಯ ನಾಯಕರು ಇರ್ತಾರೆ, ಅವರ ಹೇಳಿದಾಗ ಕೇಳೋದು. ಆದ್ರೆ ಇಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ MLA ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಯಾರು ಕೂಡ ಇವರ ಮೇಲೆ ಒತ್ತಡ ಇರದೆ ನಮ್ಮ 23 ಮಂದಿಯ ಸಲಹೆ ಸೂಚನೆಯನ್ನು ಇಟ್ಟು ಈ ಗ್ರಾಮ ಪಂಚಾಯತ್ ಉನ್ನತ ಹುದ್ದೆಗೆ ಒಂದು ಉನ್ನತ ಸ್ಥಾನಕ್ಕೆ ಹಾಗೂ ಹಿರಿಯರಿಗೆ ಎಲ್ಲರಿಗೆ
ಕರ್ನಾಟಕದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರುವಾಸಿಯಾದಂತಹ ಕಲಿಸಿಕೊಟ್ಟಂತ ನಮ್ಮ ಪಿಡಿಯವರಿಗೆ ಈ ಸಮಾರಂಭದ ಅಭಿನಂದನೆ ತಂಡದಲ್ಲಿ ನನ್ನದು ಕೂಡ ಒಂದು ಸದಸ್ಯ ಅಭಿನಂದನೆ. ಯಾಕಂದ್ರೆ ನಾವು ಈಗ ಅಲ್ಲದಿಲ್ಲ ಸಹ ನಾವು ಗ್ರಾಮ ಪಂಚಾಯತಿಗೆ ಒಂದು 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಭೇಟಿ ಕೊಟ್ಟು ಅವರು ಮಾತಾಡ್ತಾ ಹೋಗ್ತಾ ಇದ್ದೇನೆ. ಆದರೂ ಕೂಡ ಹಾಗೂ ಅಲ್ಲಿಯ ಸಿಬ್ಬಂದಿಯವರು ಕೂಡ ನಾನು ಸದಸ್ಯರ ಅಲ್ಲದಿದ್ದರೂ ಸಹ ನನ್ನ ಕೆಲವು ಸಲಹೆ ಸೂಚನೆ ಹಾಗೂ ನನ್ನ ಕೆಲವು ಕೆಲಸ ಕಾರ್ಯವನ್ನು ನಾನು ಸದಸ್ಯನಾಗಿ ಪಂಚಾಯತ್ ಮೆಂಬರ್ ಆಗಿ ಎಣಿಸಿ ನನ್ನ ಕೆಲಸ ಕಾರ್ಯವನ್ನು ಅವರು ಪೂರೈಸ್ತಾರೆ. ಯಾಕಂದ್ರೆ ನಾನು ಹಲವಾರು ಪಂಚಾಯತ್ಗಳಿಗೆ ಭೇಟಿ ಕೊಡ್ತೇನೆ, ಹೋಗ್ತೇವೆ, ಗ್ರಾಮ ಕಾರ್ಪೊರೇಷನ್ ಹೋಗ್ತೀವಿ, ಮುನ್ಸಿಪಾಲಿಟಿ ಹೋಗ್ತೀವಿ, ಈಗ ಕೋಟೆಕಾರ ಆಗಲಿ ಸೋಮೇಶ್ವರಿಗೆ ಹೋಗ್ತೇನೆ. ಆದ್ರೆ ಇಲ್ಲಿ ಹಾಗೆ ಒಂದು ಗ್ರಾಮದ ಸಿಬ್ಬಂದಿಯವರು ವರ್ತಿಸುವ ಹಾಗೆ ಹೇಳಿದ್ದಾರೆ. ಇವರು ಹೇಳಿದಾಗೆ ಇವರು ನವರತ್ನ ಅಂತ, ನಿಜವಾಗ್ಲೂ ಇವರು ನವರತ್ನ. ಯಾಕಂದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ಸಹ ಅವರೊಟ್ಟಿಗೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಒಂದು ಚುನಾವಣೆ ಸಮಯ ಆಗಲಿ ಆಗ ವೋಟರ್ ಐ ಡಿ ಚೇಂಜ್ ಮಾಡುವಾಗ, ಇದು ಬದಲಾವಣೆ ಮಾಡುವಾಗ ಚುನಾವಣೆ ಸಮಯದಲ್ಲಿ ಎಷ್ಟು ಒಗ್ಗಟ್ಟಿನಿಂದ ಇದ್ದಾರೆ ಅಂತ ನಿಮಗೆಲ್ಲರಿಗೆ ತಿಳಿದ ವಿಷಯ. ಆದ ಕಾರಣ ಈ ಸಮಾರಂಭಕ್ಕೆ ನನ್ನನ್ನು 2 ಮಾತ್ರ ಅವಕಾಶ ಮಾಡಿಕೊಟ್ಟದಕ್ಕೆ ಈ ಸಮಾರಂಭದ ಎಲ್ಲ, ಯಾಕಂದ್ರೆ ಇಲ್ಲಿ ಚೀಟ್ ಕೊಟ್ಟು ತುಂಬಾ ಮಾತಾಡಲಿಕ್ಕೆ ಸಮಯದ ಅವಕಾಶ. ಯಾಕಂದ್ರೆ ಇದು ಒಂದಲ್ಲ, ನಾನು ನಮ್ಮ ಜಾತಿ ಸಭೆಯಲ್ಲ, ಬೇರೆ ಬೇರೆ ಧಾರ್ಮಿಕ ಸಭೆಯಲ್ಲಿ ನಾನು ಹೋಗುವಾಗ ನನಗೆ ಚೀಟಿ ಕೊಡುದು. ಯಾಕಂದ್ರೆ ಗೊತ್ತಿದೆ ನಾನು ಎಷ್ಟು ಸತ್ಯ ಹೇಳ್ತೇನೆ. ಯಾಕಂದ್ರೆ ಯಾಕೆ ಚೀಟಿ ಕೊಡುದು ಸಮಯದ ಅವಕಾಶ ನಾನು ಮಾತಾಡೋದೇ ಗೊತ್ತಾಗುತ್ತೆ ಹಾಗೆ. ಆದ ಕಾರಣ ಈ ಸಮಾರಂಭಕ್ಕೆ ನನಗೆ ಅನುವು ಮಾಡಿ ಮಾತಾಡಬೇಕು. ಯಾಕಂದ್ರೆ ನಾನೊಂದು ಹಿರಿಯ ಸದಸ್ಯರಾಗಿ ನಾನು ಯಾವ ಪಾರ್ಟಿ ಅಂತ ಇವರು ಎಣಿಸಿರಲಿಲ್ಲ. ಯಾಕಂದ್ರೆ ಭಾಸ್ಕರನ್ನ ಹಿರಿಯರು ಅಂತ ಹೇಳ್ತಾರೆ. ಖಂಡಿತವಾಗಿಯೂ ನಾನು ನಿಮ್ಮೊಟ್ಟಿಗೆ ಇದ್ದೇನೆ. ಈ ಗ್ರಾಮಾಂತರ ಯಾವ ಅಭಿವೃದ್ಧಿಗೆ ಇನ್ನೂ ಕೂಡ ಸ್ಪಂದಿಸಿ ನಾವೆಲ್ಲ ಒಟ್ಟಾಗಿ ಈ ಗ್ರಾಮ ಪಂಚಾಯತ್ ಮುನ್ನಡೆದು ಹೇಳ್ತಾ ನಾನೆಲ್ಲ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸಮಯದ ಅಭಾವದಿಂದ ಮಾತ್ರ ನಾವು ಚೀಟ್ ಕೊಡ್ತಾ ಇದ್ದೇವೆ. ಅಂದರೆ ಹಸಿವು ಆಗ್ತಿದೆ, ಎಲ್ಲರೂ ಕೂಡ ಸಮಯ ಕೂಡ ಆಗ್ತಾ ಇದೆ. ದಯವಿಟ್ಟು ಈಗ ಮುಂದೆ ಬರುವ ದಯವಿಟ್ಟು 1-2 ನಿಮಿಷದಲ್ಲಿ ತಮ್ಮ ಮಾತನ್ನು ಚುಟುಕಾಗಿ ಶುಭ ಹಾರೈಸಲಿಕ್ಕೆ ವಿವರಿಸಿಕೊಡ್ತೇವೆ. ಆಫೀಸಲ್ಲಿ ಇರುವಾಗ ಯಾರೇ ಬಂದರೂ ಒಂದು ನಗುಮುಖದಿಂದ ಅವರು ಸ್ವಾಗತ ಮಾಡುವಂಥದ್ದು ಉತ್ತಮವಾದಂತಹ ಅವರ ಒಂದು ವ್ಯವಸ್ಥೆ. ಮಾತ್ರವಲ್ಲ, ಅತಿ ಬಡ ಕುಟುಂಬದವರೆಗೆ ಅವರು ಸಹಾಯಸ್ಥವನ್ನು ನೀಡಿದಂತಹ ವ್ಯಕ್ತಿ. ಮಾತ್ರವಲ್ಲದೆ ಇದೆಲ್ಲ ಮಾಡಿ ಇವತ್ತು ಅವರು 60ನೇ ವರ್ಷದ ಅಂದ್ರೆ ರಿಟೈರ್ಮೆಂಟ್ಗೆ ಹತ್ತಿರ ಆಗಿದ್ದಾರೆ. ಇವತ್ತು ರಿಟೈರ್ಮೆಂಟ್ ಹೊಂದುತ್ತಿದ್ದಾರೆ ಅಂದ್ರೆ ಇವತ್ತಿಗೂ ಅವರೊಂದು ಹೀರೋ ತರ ಕಾಣ್ತಾ ಇದ್ದಾರೆ. ಆ ಫೋಟೋ ನೋಡುವಾಗ್ಲೂ ಅವರನ್ನು ನೋಡುವಾಗ್ಲೂ ಏನೂ ಹೆಚ್ಚು ಕಡಿಮೆ ಇಲ್ಲ. ಇದು ಯಾಕೆ ಸಾಧ್ಯ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಸ್ಪಿರಿಚುವಲ್ ಸಾಮರ್ಥ್ಯ, ಆಧ್ಯಾತ್ಮಿಕ ಒಂದು ಶಕ್ತಿ ಇದ್ದಾಗ ಮಾತ್ರ ಇದು ಸಾಧ್ಯ. ಈ ಆಧ್ಯಾತ್ಮಿಕ ಶಕ್ತಿ ನಮ್ಮ ಸರಲ್ಲಿ ಬಹಳಷ್ಟು ಇದೆ. ದೇವರಲ್ಲಿ ವಿಪರೀತ ನಂಬಿಕೆ ಹಾಗೂ ಕರ್ತವ್ಯವೇ ದೇವರು ಅಂತ ನಂಬಿಕೊಂಡು ಪ್ರತಿಯೊಂದು ತನ್ನ ಹಂತದಲ್ಲಿರುವಂತಹ ಕೆಲಸ ಕಾರ್ಯವನ್ನು ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದಂತ ಧೀಮಂತ ವ್ಯಕ್ತಿಯನ್ನು ಇವತ್ತು ನಾವು ನಮ್ಮ 300 ಗ್ರಾಮದಿಂದ ಅವರಿಗೆ ವಿದಾಯ ಬಹಳ ಭಾರವಾದ ಹೃದಯದಿಂದ ಹೇಳ್ತಾ ಇದ್ದೇವೆ. ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ನಾನು ನನ್ನ ಕರ್ತವ್ಯದ ನಡುವೆಯೂ ಬಂದು ಅವರು ಮಾಡಿದಂತಹ ಉತ್ತಮ ಕೆಲಸಕ್ಕೆ ಭಗವಂತ ಅವರ ಜೊತೆ ಯಾವತ್ತೂ ಇದ್ದು ಭಗವಂತ ಅವರ ಕುಟುಂಬವನ್ನು ಅಂಗೈಯಲ್ಲಿ ಇಟ್ಕೊಂಡು ಸದಾ ಕಾಪಾಡಲಿ. ಅವರ ನಿವೃತ್ತಿ ಜೀವನ ಅವರಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡಲಿ ಅಂತ ಆಶಿಸುತ್ತಾ 300 ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ತುಂಬು ಹೃದಯದ ಧನ್ಯವಾದ ಹಾಗೂ ವಿದಾಯ. ಇವತ್ತು ಬೀಳ್ಕೊಡುಗೆಗೆ ಪಾತ್ರರಾದ, ಸನ್ಮಾನಕ್ಕೆ ಪಾತ್ರರಾದ ನನ್ನ ಆತ್ಮೀಯ ಮಿತ್ರ, ಈ ಪಂಚಾಯತ್ನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದಂತಹ ರಾಜೀವ್ ನಾಯ್ಕರವರೇ, ಅವರ ಧರ್ಮಪತ್ನಿಯವರೇ, ವೇದಿಕೆಯಲ್ಲಿರುವ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಮಾಜಿ ಅಧ್ಯಕ್ಷರೇ ಮತ್ತು ಸೇರಿದ ಅವರ ಅಭಿಮಾನಿಗಳು, ಅವರಿಂದ ಅನೇಕ ರೀತಿಯ ಸಹಾಯವನ್ನು ಪಡೆದವರು ಕೂಡ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಪಂಚಾಯತ್ನ ಸದಸ್ಯರು, ಮಾಜಿ ಸದಸ್ಯರುಗಳು. ಬಹುಶಃ ನಾನು 1975ರಿಂದ ಕೆಲಸ ಮಾಡಿದ ಅನುಭವ. ಪ್ರಥಮ ಅವಧಿಯಲ್ಲಿ ನನ್ನ ಇಲ್ಲಿ ಕಚೇರಿ
ನದಿಯ ಬದಿಯಲ್ಲಿ ಕಚೇರಿ ಇತ್ತು. ಆಗ ಕಾರ್ಯದರ್ಶಿಯನ್ನು ಗೊತ್ತು ಮಾಡುವುದು ಒಂದು ಸರ್ಕಾರದ ನಿಯಮ ಪ್ರಕಾರ. ನಾವು ಒಂದು ಕಾರ್ಯದರ್ಶಿಯನ್ನು ಓದು ಬರ ತಿಳಿಯುವಂಥ ಒಬ್ಬ ಕಾರ್ಯದರ್ಶಿಯನ್ನು ನೇಮಕ ಮಾಡುವುದು. ನನ್ನ ಪ್ರಥಮ ಅವಧಿಯಲ್ಲಿ ಕಾರ್ಯದರ್ಶಿ ನಾವು ಒಬ್ಬರು ನಾವೇ ನೇಮಕ ಮಾಡುವಂತಹ ನಿಯಮ ಇತ್ತು. ಅದರ ನಂತರ ಕಾರ್ಯದರ್ಶಿಗಳು ಸರ್ಕಾರ ಕೊಡ್ತಾ ಇತ್ತು. ನಾನು ವರ್ಷ ಸಾಧಾರಣ 15ಕ್ಕಿಂತ ಹೆಚ್ಚು ಕಾರ್ಯದರ್ಶಿಯವರು ಕಂಡಿದ್ದೇನೆ. ಅವರಿಗೆ ಕೆಲಸ ಮಾಡಿದ ಅನುಭವ ಕೂಡ ನಮಗೆ ಇದೆ. 5 ವರ್ಷ 4 ತಿಂಗಳು ನಿರಂತರವಾಗಿ ಯಾವ ಕಾರ್ಯದರ್ಶಿ ಕೂಡ ನಮ್ಮ ಪಂಚಾಯತ್ನಲ್ಲಿ ಕೆಲಸ ಮಾಡಿಲ್ಲ. ಆದರೆ 5 ವರ್ಷಕ್ಕಿಂತಲೂ ಹೆಚ್ಚು ಕೆಲಸ ಮಾಡಿದ್ದಾರೆ. ಹೇಗೆ ಅಂದರೆ ನಮಗೆ ಕಾರ್ಯದರ್ಶಿ ಮೇಲೆ ಒಂದು ಅಭಿಮಾನ ಬಂದಾಗ, ಅವರು ಕೆಲಸ ಮಾಡುತ್ತಾರೆ ಅಂತ ಅಭಿಮಾನ ಬಂದಾಗ ಹೋದ ಕಾರ್ಯದರ್ಶಿಯನ್ನು ಮತ್ತೆ ತರುವಂಥ ಸಾಮರ್ಥ್ಯ ನಮಗೆ ಆವತ್ತಿನ ರಾಜಕೀಯ ಸಂದರ್ಭದಲ್ಲಿ ಅದಿತ್ತು, ಆಡಳಿತ ಸಂದರ್ಭವಿತ್ತು, ಅದನ್ನು ನಾವು ಬಂದಿದ್ದೇವೆ. ಆದರೆ ಈ ಪ್ರಶಸ್ತಿಯ ಮಳೆ ಹಿಂದೆ 2009ರಲ್ಲಿ ಐನಾಲೋಬರ್ ಅವರು ಅಧ್ಯಕ್ಷರಾಗಿದ್ದಾಗ ಡೆಲ್ಲಿಗೆ ಹೋಗಿ ಸ್ವಚ್ಛ ಗ್ರಾಮ ಪ್ರಶಸ್ತಿಯನ್ನು ತಂದಿದ್ದಾರೆ. ಅದೇ ಅವಧಿಯಲ್ಲಿ ಕರ್ನಾಟಕವನ್ನು ನಾವು ನೀರಿನ ವ್ಯವಸ್ಥೆ ಇಲ್ಲ, ಕಷ್ಟ ಇದೆ ಅಂತ ಹೇಳುವಾಗ ಸರ್ಕಾರಕ್ಕೆ ವರದಿಕೊಂಡು ಜಿಲ್ಲಾ ಪಂಚಾಯತ್ನ ಅನುದಾನವನ್ನು ಕೂಡ ದೊಡ್ಡ ಅನುದಾನವನ್ನು ಅವರು ತಂದಿದ್ದೇವೆ. ಆದರೆ ಪ್ರಶಸ್ತಿಯ ಸುರಿಮಳೆ ಬಂದದ್ದು ರಾಜೀವ್ ನಾಯ್ಕರ ಕಾಲದಲ್ಲಿ. ಅದು ಅವರ ಕಾರ್ಯವೈಖರಿ. ಇದು ಯಾರು ಮಾಡಬೇಕಾದ ಕೆಲಸ? ಜನಪ್ರತಿನಿಧಿಗಳು ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟು ಮಾಡಬೇಕಾದ ಕೆಲಸವನ್ನು ಅವರು ಮಾಡಿದ್ದಾರೆ ಇವರ ಸಹಕಾರದಿಂದ. ಅದಕ್ಕಾಗಿ ಇವರಿಗೆ ಅಭಿನಂದನೆ ಎಷ್ಟು ಕೊಟ್ಟರೂ ಸಾಕು. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅನರ್ಘ್ಯ ರತ್ನ ಅಂತ ಹೇಳಿದ್ರು, ಇನ್ನು ಅನೇಕರು ಮಾತಾಡಿದ್ರು. ಆದರೆ ನಾನು ಅವರಿಗೆ ಮೊದಲೇ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇನೆ, ಅವರಿಗೆ ನೆನಪಿರ್ಬೋದು. ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಸಿಕ್ಕಿದಾಗ ಕೆಲಸ ಮಾಡುವ ಅಧಿಕಾರಿ, ಅಧಿಕಾರ ಚಲಾಯಿಸುವ ಅಧಿಕಾರಿ ಅಲ್ಲ, ಕೆಲಸ ಮಾಡುವ ಅಧಿಕಾರಿ. ಅಧಿಕಾರ ಚಲಾಯಿಸುವ ಅಧಿಕಾರಿ ಆದರೆ ಈ ಬಡ ಜನರಿಗೆ ಯಾವ ಸಹಾಯವೂ ಆಗುವುದಿಲ್ಲ. ನಿಯಮದ ಒಳಗೆ ಯಾವುದೂ ನಡೆಯುವುದಿಲ್ಲ. ನಿಯಮದ ಚೌಕಟ್ಟಿನೊಳಗೆ ಹೊಂದಾಣಿಕೆ ಮಾಡಿಕೊಂಡು ಈ ಬಡ ಜನರಿಗೆ ಉಪಕಾರವಾಗುವಂಥ ತಾಕತ್ತು ಚಾಕಚಕ್ಯತೆ ಇವರಲ್ಲಿ ಇದೆ. ಆದರೆ ಅನೇಕ ರೀತಿಯಲ್ಲಿ ಉಪಕಾರ ಆಗಿದೆ, ಎಲ್ಲ ಕೆಲಸವಾಗಿದೆ. ಈಗ ಎಲ್ಲವೂ ಪ್ರಗತಿಯ ಹಂತದಲ್ಲಿ ಇಂಪ್ಲಿಮೆಂಟ್ ಆಗುವ ಹಂತದಲ್ಲಿ ಕೆಲಸವನ್ನು ಒಂದು ಮಾರುಕಟ್ಟೆ, ವಾಣಿಜ್ಯ ಕಟ್ಟಡ, ಮತ್ತೊಂದು ಮನೆ ನಿವೇಶನ, ಮತ್ತೊಂದು ಸ್ಮಶಾನದ್ದು, ಮತ್ತೊಂದು ಮನೆ ನಿವೇಶನದ್ದು, ಮತ್ತೊಂದು ಆಟದ ಮೈದಾನದ್ದು, ಅನೇಕ ಕೆಲಸಗಳು ಇವೆ. ಇನ್ನು 1 ವರ್ಷ ಮಟ್ಟಿಗೆ ಆದರೂ ಈ ಕೆಲಸಗಳ ಹಿಂದೆ ಅವರ ಸಹಾಯ ಬೇಕೇ ಬೇಕು. ಅದರಿಂದಾಗಿ ಯಾವಾಗ ಕೂಡ ಈ ಆಡಳಿತದವರು ಬರೆದಾಗ ದಯವಿಟ್ಟು ನಾವು ಅದರ ಬಗ್ಗೆ ಸಲಹೆ ಸೂಚನೆ ಅನುಭವ ಕೊಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಅದರಲ್ಲಿ ಹೆಚ್ಚು ಮಾತಾಡುವುದಿಲ್ಲ, ನನಗೆ ಸಿಕ್ಕು ಬೇಡ. ಎಲ್ಲರಿಗೂ ಹಸುವಾಗ್ತಾ ಇದೆ, ಸಮಯ ಆಯಿತು. ಅವರಿಗೂ ಕೆಲವು ದೇವಸ್ಥಾನಗಳಿಗೂ ಅಲ್ಲಿ ಭೇಟಿ ಮಾಡುವ ಕೆಲಸವೂ ಇದೆ. ಅಲ್ಲದಿದ್ದರೆ ಅವರ ಫೈಲ್ ಕೆಲವು ಇದೆ, ಅವರು ಮಾಡಿಯೇ ಹೋಗಬೇಕು. ಅವರ ಅವಧಿಯಲ್ಲಿ ಬಂದಂಥ ಕೆಲವು ಫೈಲ್ಗಳು ಕೆಲಸಗಳನ್ನು ಅವರು ಮಾಡಿ ಹೋಗಬೇಕು, ಮಾಡಿ ಹೋಗ್ತಾರೆ. ಎಷ್ಟು ರಾತ್ರಿ ಆದರೂ ಕೂತ್ಕೊಂಡು ಮಾಡಿ ಹೋಗ್ತಾರೆ. ಅವರು ಎಷ್ಟು ಕೆಲಸ ಮಾಡಿದ್ದಾರೆ? 8 ಗಂಟೆ ಅಲ್ಲ, 12 ಗಂಟೆ, 14 ಗಂಟೆ. ಆದರೆ ನಾವೆಲ್ಲ ಇಲ್ಲಿಗೆ ಬರೆದಿದ್ರು, ಅವರ ಸಂಪರ್ಕಗಳು ಹೆಚ್ಚು ಇಲ್ಲದಿದ್ರು ನಮಗೆಲ್ಲ ಗೊತ್ತಾಗ್ತದೆ. ನಮ್ಮ ಅನುಭವ ಎಲ್ಲ ನೋಡಿದ್ದೇವೆ. ನಾವು ಇಷ್ಟು ಕಾರ್ಯದರ್ಶಿಗಳು ಕೆಲಸ ಮಾಡಿದ್ದೇವೆ, ಇಷ್ಟು ಕಾರ್ಯದರ್ಶಿಗಳು ನೋಡಿದ್ದೇವೆ. ಆದರೆ ಇಂಥ ಕಾರ್ಯದರ್ಶಿಯವರನ್ನು ನಾನು ನೋಡಲಿಲ್ಲ. ಅದಕ್ಕಾಗಿ ಮತ್ತೊಂದು ಅವರಿಗೆ ಅಭಿನಂದಿಸ್ತಾ ಅವರ ಒಂದು ನಿವೃತ್ತಿ ಜೀವನ ಯಶಸ್ವಿಯಾಗಲಿ, ಇನ್ನೂ ವೃತ್ತಿ ಜೀವನ ಒಂದು ಬೇರೆ ರೀತಿಯಲ್ಲಿ ಪ್ರಾರಂಭವಾಗಲಿ. ಅವರ ಶಿಸ್ತಿನ ಕೆಲಸದ ವೈಖರಿ ಇದೆಯಲ್ಲ, ಅದು ನಮ್ಮ ಇನ್ನೂ ಬರುವಂಥ ಅಧಿಕಾರಿಗಳಿಗೂ ಅದು ಸಿಗಲಿ. ಇನ್ನು ಬರುವಂಥ ಯಾರು ಅಧಿಕಾರಿ ಅವರಿಗೂ ಕೂಡ ಒಂದು ಸಲಹೆ ಸೂಚನೆಗಳನ್ನು ಬೇಕಾಗುತ್ತದೆ. ಅದರಿಂದ ಮತ್ತೊಂದು ಅವರ ಅಭಿನಂದಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು. ಈಗ ಕಡೆಯದಾಗಿ ಈ ಸಮಾರಂಭದ ಸರ್ವಾಧ್ಯಕ್ಷತೆ ವಹಿಸಿರುವಂತಹ ಅಧ್ಯಕ್ಷರಾದಂಥ ವಿಶಾಲಾಕ್ಷಿ ಇವರು ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಬೇಕಾಗಿ ವಿನಂತಿಸುತ್ತಾರೆ. ನಮಸ್ತೆ. ಅಂಚೆನೆಯ 2ನೇ ವರ್ಷ ಸದಸ್ಯರಾದ ಮೇಲೆ ಬಂದರೆ ಅಂಚೆ ಆಜಿ ತಿಂಗಳಾದ ಪಂಚಾಯತಿಗೆ ಅಧ್ಯಕ್ಷರಾದ ಮೇಲೆ ಬಂತಂದ್ರೆ 5 ಪೂರ ಸಪೋರ್ಟ್ ಪೀಡಿಸ್ತಾರೆ. ಆ ರೀತಿ ಕೂಪುಳಿ ಬಂದಾಗ ಮಸ್ತ್ ಬೇರೆ ಮಸ್ತ್ ಸಪೋರ್ಟ್ ಆಗಿ ಮಾತಾಡಿದ್ದೇವೆ. ವೈದ್ಯರಿಗೆ ಪಿರಾಪ ಹೋಗಿ ತುಂಬ ಪೂರೈ ಪಂಚಾಯತಿಗೆ ಸಹಕಾರ ಕೊಡ್ತೇವೆ. ಅಂಚೆನೆ ಇನ್ನೇನು ವಿದ್ಯೆ ಬಂದ್ಕೊಂಡು ಒಂದೇ ಬೇಜಾರೆ ನನ್ನ ಏನೇ ಫಂಡ್ ಬರಬೇಕು ಅಂತ ನೀವು ಗೊತ್ತಿದ್ದೆ. ಆ ರೀತಿ ಸಪೋರ್ಟ್ ಆಗಿದ್ದೇವೆ. ಆ ಕೋಪುಳಿನ ಬಂದು ಒಂದು 7 ದಿನಕ್ಕೆ ಬೇಜಾರಾಗ್ತದೆ. ಅಧ್ಯಕ್ಷೆಯಾಗಿ ಅದು ಬೇರೆ ಬಂದಿಗೆ ನಾನೇ ಸಪೋರ್ಟ್ ಆಗಿದ್ದೇವೆ. ನನ್ನ ಹೆಚ್ಚಿನ ಭಾಗ್ಯ. ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಹೊಂದುವುದು ಸರ್ವಸಾಮಾನ್ಯ. ಈ ನಿಟ್ಟಿನಲ್ಲಿ ಈ ದಿನ 300 ಗ್ರಾಮ ಪಂಚಾಯತಿನಲ್ಲಿ ಕಳೆದ 5 ವರ್ಷ 4 ತಿಂಗಳು
ತಿಂಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಶ್ರೀಯುತ ರವೀಂದ್ರ ರಾಜು ನಾಯ್ಕ ಈ ದಿನ ಇವರು ನಿವೃತ್ತಿ ಹೊಂದಲಿದ್ದಾರೆ. ಇವರ ಅವಧಿಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿದೆ. ಅದಲ್ಲದೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೂ ಕೂಡ ಲಭಿಸಿದೆ. ಅಲ್ಲದೆ ಇತ್ತೀಚೆಗೆ ನಾನೊಂದು ಜಿಲ್ಲಾ ಪಂಚಾಯತಿಗೆ ಮೀಟಿಂಗ್ಗೆ ಹೋದಾಗ ಅಲ್ಲಿ ಕೂಡ ನಮ್ಮ 300 ಗ್ರಾಮ ಪಂಚಾಯತಿಯನ್ನು ಪಂಚಾಯತ್ ರಾಜ್ ಆಯುಕ್ತರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಆಗ ನಮ್ಮ ಜಿಲ್ಲಾ ಪಂಚಾಯತಿನ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಕೂಡ ಈ ಸಭೆಯಲ್ಲಿ ಆಗಾಗ 300 ಗ್ರಾಮ ಪಂಚಾಯತ್ ಮಾತನಾಡಿ ಅಂತ ಈ ಸಭೆಯಲ್ಲಿ ಹೇಳ್ತಾ ಇದ್ರು. ನಮ್ಮ 300 ಗ್ರಾಮ ಪಂಚಾಯತಿಗೆ ಹೆಸರು ತರಲು ನಮ್ಮ ಈಗಿನ 300 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾರಣಭೂತರಾಗಿರುತ್ತಾರೆ. ಈ ನಿಟ್ಟಿನಲ್ಲಿ ಈ ದಿನ ಇವರ ನಿವೃತ್ತಿ ಹೊಂದಿದ ದಿನವನ್ನು ನಮ್ಮ ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಸೇರಿ ಈ ಅಭಿನಂದನೆ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಈ 300 ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ವಿಶಾಲಾಕ್ಷಿ ಅವರು ವಹಿಸಿಕೊಂಡಿದ್ದಾರೆ. ಇವರಿಗೆ ಧನ್ಯವಾದ. ಸಭೆಯಲ್ಲಿ 300 ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀ ಮಾಬಲಟಿ ತೆಪ್ಪೇಲಿಮಾರಿ ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಧನ್ಯವಾದ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಶ್ರೀ ರವೀಂದ್ರ ರಾಜು ನಾಯ್ಕ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಇವರ ಧರ್ಮಪತ್ನಿಯವರಾದ ಶ್ರೀಮತಿ ಮಮತಾ ಮೇಡಮ್ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ ನಿಮ್ಮ ಪರವಾಗಿ ಧನ್ಯವಾದವನ್ನು ನೀಡುತ್ತೇನೆ. ಪಂಚಾಯತಿನ ಸರ್ವ ಸದಸ್ಯರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದ. ಪಂಚಾಯತಿನ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದ. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಈ ಊರಿನ ಗ್ರಾಮಸ್ಥರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆಲ್ಲರಿಗೂ ಧನ್ಯವಾದವನ್ನು ನೀಡುತ್ತಾ ಈ ಸಭೆಯನ್ನು ಮಾಧ್ಯಮ ಮಿತ್ರರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದವನ್ನು ನೀಡುತ್ತಾ ಪಂಚಾಯತ್ ಸಿಬ್ಬಂದಿಯವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಧನ್ಯವಾದವನ್ನು ನೀಡುತ್ತಾ ಇವರ ನಿವೃತ್ತಿ ಜೀವನವು ಇನ್ನು ಮುಂದೆ ಸುಖ ಶಾಂತಿ ನೀಡಲೆಂದು